ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆನುತಿಪೆ ನಾನ್ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಗಟ್ಟಿವಾಳಯ್ಯ ಶರಣನ ಜೀವನವನ್ನು ನಾವೆಲ್ಲ ನೋಡ್ತಾ ಇದ್ವಿ. ಹೆಸರಿಗೆ ತಕ್ಕ ಹಾಗೆ ಆತ ಗಟ್ಟಿವಾಳಯ್ಯನಾಗಿದ್ದ ಅಂತ. ಪೂರ್ವ ಹೆಸರು ಬೇರೆಯಾಗಿದ್ದರೂ ಕೂಡ ಆತ ಸಾಧನೆಯಿಂದ ತನ್ನ ವ್ಯಕ್ತಿತ್ವದಿಂದ ಗಟ್ಟಿವಾಳಯ್ಯ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದ ಅನ್ನುವಂಥದ್ದನ್ನು ನಿನ್ನೆ ನೋಡಕತ್ತಿದ್ವಿ. ನಮ್ಮಲ್ಲೂ ಕೂಡ ಏನಪ್ಪ ಅಂದ್ರೆ ಇಟ್ಟ ಹೆಸರು ಏನ ಆಗಿದ್ರೂ ಪ್ರೀತಿಯಿಂದ ಕರೆಯೋ ಹೆಸರು ಅಂತ ಒಂದು ಬೇರೆ ಇರ್ತದೆ. ಆಮೇಲೆ ಏನಪ್ಪ ಅಂದ್ರೆ ಆತನ ಗುಣಸ್ವಭಾವ ನೋಡಿ ಕರೆಯುವಂಥ ಹೆಸರು ಬೇರೆ ಇರ್ತದೆ. ಗೆಳೆಯರು ಕರೆಯೋ ಹೆಸರು ಬೇರೆ, ಮತ್ತು ಪ್ರೀತಿಯಿಂದ ನೆರೆಹೊರೆಯವರು ಕರೆಯೋ ಹೆಸರು ಬೇರೆ, ಹಿಂಗೆಲ್ಲ ಇರ್ತಾವ. ಅಂಥದ್ದು ಗಟ್ಟಿವಾಳಯ್ಯನ ವ್ಯಕ್ತಿತ್ವದಿಂದಾಗಿ ಪಡ್ಕೊಂಡಿರುವಂಥ ಹೆಸರು ಗಟ್ಟಿವಾಳಯ್ಯ ಅಂತ. ಗಟ್ಟಿತನದಿಂದಲೇ, ನ್ಯಾಯ ನಿಷ್ಠುರತನದಿಂದಲೇ ಈ ಹೆಸರು ಆತನಿಗೆ ಬಂದಿತ್ತು ಅನ್ನುವಂಥದ್ದು. ಗಟ್ಟಿವಾಳಯ್ಯ ಶರಣನ ಜೀವನದ ಒಂದು ಪ್ರಸಂಗವನ್ನು ನಿನ್ನೆ ನೋಡಕತ್ತಿದ್ವಿ. ಕಲ್ಯಾಣದಲ್ಲಿ ಕೆಲ ಶರಣರು ಆತನನ್ನು ಉದ್ದೇಶಪೂರ್ವಕವಾಗಿ ಕಾಡಿಸೋಕ ಲಿಂಗವನ್ನು ಕಸ್ಕೊಂಡು ಅವರು ಕಲ್ಯಾಣದ ತುಂಬೆಲ್ಲ ಆತನನ್ನು ಓಡಿಸಾಡಿದರು. ಪರಿಪರಿಯಾಗಿ ಬೇಡಿದ, ಕಣ್ಣೀರು ಹಾಕಿದ. ಕೊನೆಗೆ ಅದರಲ್ಲಿ ಒಬ್ಬಾತ ಗುಂಡು ಕಲ್ಲನ್ನು ಒಂದು ಕೊಟ್ಟು, ನಿನ್ನ ಲಿಂಗ ಇದೇ ತಗೋ ಅಂತ ಹೇಳಿ ಕೊಟ್ಟಾಗ ಅದನ್ನೇ ಕೊರಳಲ್ಲಿ ಕಟ್ಟಿಕೊಂಡು ನೇರವಾಗಿ ಅನುಭವ ಮಂಟಪದ ಬಾಗಿಲಿಗೆ ಬಂದು ಕೂತ ಅನ್ನುವಂಥದ್ದು ನಿನ್ನೆ ನೋಡ್ತಾ ಬರಾಕತ್ತಿದ್ರಿ ಈ ಕಥೆಯನ್ನು. ಆಗ ಎಲ್ಲ ಶರಣರು ಜೊತೆಗೆ ಅಲ್ಲಮರು, ಬಸವಣ್ಣನವರು, ಚನ್ನಬಸವಣ್ಣನವರ ಆದಿಯಾಗಿ ಎಲ್ಲರೂ ಇದ್ರು. ಆಗ ಗಟ್ಟಿವಾಳಯ್ಯನವರನ್ನ ಮಾತಾಡಿಸ್ತಾ, ಯಾಕಪ್ಪ, ಏನಪ್ಪ, ಏನಾತು ಅಂತ ಕೇಳುವಾಗ, ಕಲ್ಯಾಣದಲ್ಲಿ ಇಂಥವರಿದ್ದಾರಲ್ಲ, ಶರಣರಿಗೆ ತೊಂದರೆ ಕೊಡುವಂಥ ಅವರು, ಕಟ್ಟಿಕೊಂಡ ಲಿಂಗವನ್ನೇ ಕಸ್ಕೊಂಡು ಹೋಗುವಂಥ ಅವರು, ಲಿಂಗ ಕೊಡ್ರಪ್ಪ ಅಂತ ಬೇಡಿದರ ಕಾಡಿದರ ಕಲ್ಲನ್ನೇ ಲಿಂಗ ಅಂತ ಕಟ್ಟಗೋ ಅಂದವರು, ಈ ರೀತಿಯಲ್ಲಿ ನನಗೆ ಅವರು ಬಹಳಷ್ಟು ನೋವನ್ನು ಮಾಡಿದ್ದಾರೆ, ಬಹಳಷ್ಟು ಕಾಡಿದ್ದಾರೆ. ಶರಣರ ಜೊತೆಗೆ ಈ ರೀತಿ ಮಾಡೋದು ಯೋಗ್ಯನು ಅನ್ನುವಂಥ ಪ್ರಶ್ನೆಯನ್ನು ಆತ ಹಾಕಿದಾಗ ಬಸವಣ್ಣನವರು ಲಿಂಗವನ್ನು ಕಸ್ಕೊಂಡವರನ್ನು ಹುಡುಕಿ ಕರೆತರಲು ಹೇಳಿ ಅವರಿಗೆ ಬುದ್ಧಿ ಹೇಳಿ ಲಿಂಗವನ್ನು ಕೊಡ್ರಪ್ಪ ಅಂದಾಗ ಅವರು ಈಗಾಗಲೇ ಕೊರಳಲ್ಲಿ ಕಟ್ಟಿಕೊಂಡಾನಲ್ಲ ಅಂತ ಅವ್ರ ಮುಂದೆಯೂ ಅಂತ ಮಾತನ್ನಾಡಿದರು. ಆಗ ನನ್ನ ನಿಜವಾದ ಲಿಂಗ ಅವರ ಕೈಯೊಳಗದ, ಇದು ಅವರು ಕೊಟ್ಟಂತಹ ಗುಂಡು ಕಲ್ಲು ಅಂತ ಹೇಳಿ ಈ ಶರಣ ಹೇಳ್ತಾನೆ. ಕೊರಳೊಳಗ ಒಂದು ಲಿಂಗ ಅಂತ ಕಟ್ಕೊಂಡ ಮೇಲೆ ಮತ್ತೊಂದು ಲಿಂಗ ಬೇಕೇನು? ಶರಣ ಸತಿಗೆ ಲಿಂಗಪತಿ ಅಂತ ಕೇಳ್ತೀವಿ, ಮತ್ತು ಲಿಂಗ ಒಂದು ಕೊರಳಾಗಿದ್ದಾಗ ಮತ್ತೊಂದು ಲಿಂಗವನ್ನು ಬಯಸೋದು ತಪ್ಪಲ್ಲೇನು ಅಂತ ಅವರು ಮತ್ತೊಮ್ಮೆ ಉದ್ದೇಶಪೂರ್ವಕವಾಗಿ ಕೇಳಿದಾಗ, ಲಿಂಗ ಒಂದಾಗಬಹುದು, ಎರಡಾಗಬಹುದು, ಮೂರಾಗಬಹುದು ಅಂತ ಹೇಳಿ ಹೇಳ್ತಾ ಬರುವಂತಹದ್ದು. ಆಗ ಅವರ ಕಡೆಯಿಂದ ಲಿಂಗ ಕೊಡಿಸಿದ ಮೇಲೆ ಆ ಲಿಂಗದೊಳಗೆ ಈ ಕಲ್ಲು ಲಿಂಗವನ್ನೇ ಅಡಗಿಸಿಬಿಟ್ಟ ಅನ್ನುವಂಥ ಒಂದು ಪವಾಡ ಬರ್ತದೆ. ತನ್ನ ನಿಜಲಿಂಗವನ್ನು ಪಡ್ಕೊಂಡ ಮೇಲೆ ಆ ಲಿಂಗದೊಳಗೆ ಪೂರ್ವದಲ್ಲಿ ಕಟ್ಟಿಕೊಂಡಂಥ ಆ ಗುಂಡು ಕಲ್ಲನ್ನೇ ಅಡಗಿಸಿಬಿಟ್ಟ ಅನ್ನುವಂಥದ್ದು. ಇದೊಂದು ಪವಾಡದ ರೀತಿಯಲ್ಲಿ ಕಂಡು ಬಂದರೆ ಅದನ್ನು ವಿವರಣೆ ಮಾಡೋರು ಎಷ್ಟು ಚಂದ ಹೇಳ್ತಾರಂತಂದ್ರೆ, ಆ ದುಷ್ಟರು, ದುರುಳರು
ಅವಿವೇಕಿಗಳು, ಅಯೋಗ್ಯಗಳು ಏನು ಅವರನ್ನು ಕಾಡಿದರು, ಅವರ ತಪ್ಪು ಒಪ್ಪುಗಳು ಅನ್ನುವಂಥ ಕಲ್ಲಿನಂಥ ಸ್ವಭಾವಗಳನ್ನು, ಕಲ್ಲಿನಂಥ ಗುಣಗಳನ್ನು, ಕಠೋರವಾದ ಗುಣಗಳನ್ನು ತನ್ನ ಲಿಂಗದೊಳಗೆ ಅಡಗಿಸಿಕೊಂಡ ಅನ್ನುವಂಥ ವಿವರಣೆಯನ್ನು ಹೇಳ್ತಾ ಬರುವಂಥದ್ದಿದೆ. ಈ ಮಧ್ಯದೊಳಗೆ ಅಲ್ಲಮರಿಗೂ ಮತ್ತು ಗಟ್ಟಿವಾಳೆಯನಿಗೂ ಸಂವಾದ ನಡೀತದೆ ಅನ್ನುವಂಥದ್ದನ್ನು ನೋಡ್ತೀವಿ. ಶರಣರನ್ನ ಕ್ಷಮಿಸಿ ಬಿಡಪ್ಪ, ಅವರಿನ್ನೂ ಸಾಧಕರು, ಅವರಿನ್ನೂ ತಿಳಿಯದವರು, ಏನೋ ಒಂದು ತಪ್ಪಾಗಿದೆ, ಕ್ಷಮಿಸಿ ಬಿಡಪ್ಪ, ಕ್ಷಮಿಸೋದೊಂದು ದೊಡ್ಡ ಗುಣ, ಅದು ಧರ್ಮವಲ್ಲೇನು ಅಂತೇಳಿ ಪ್ರಭುದೇವರು ಹೇಳಿದರೆ, ಈ ಶರಣ ಗಟ್ಟಿವಾಳಯ್ಯ ಹೇಳ್ತಾನೆ, ಇದೆಂತಹದ್ದು, ಶರಣರ ವೇಷ ತೊಟ್ಟು ಅದರಂತೆ ಆಚರಣೆ ಇರದಿದ್ರೆ ಇದೆಂತಹದ್ದು ಅಂತ ಹೇಳಿ ಈತ ಪ್ರಶ್ನೆಯನ್ನು ಮಾಡ್ತಾನೆ. ಹಾಗೆಯೇ ಚರ್ಚೆ, ಚಿಂತನೆಗಳು ನಡೆದು ಬರ್ತವೆ. ಕೊನೆಯದಾಗಿ, ರೋಗಿಗೆ ಹಾಲು ಸಿಹಿಯಪ್ಪುದೆ, ಗೂಗೆಗೆ ರವಿ ಲೇಸಪ್ಪುದೆ, ಚೋರಂಗೆ ಬೆಳಗು ಗುಣವಪ್ಪುದೆ, ಭವಸಾಗರದ ಸಮಯದಲ್ಲಿದ್ದವಂಗೆ ನಿರ್ಭಾವನ ಭಾವವನೆತ್ತಬಲ್ಲರು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಏನು ಹೇಳ್ತಾರಪ್ಪ ಅಂದರೆ, ಅವರ ತಪ್ಪುಗಳನ್ನು ಕ್ಷಮಿಸಿ ಬಿಡು ಅಂತ ಅದನ್ನೇ ಎತ್ತಿ ಹೇಳಬೇಡ, ಅದನ್ನೇ ಒತ್ತಿ ಹೇಳಬೇಡ, ಕ್ಷಮಿಸಿ ಬಿಡು ಅನ್ನುವ ಮಾತನ್ನು ಹೇಳಿದಾಗ ಇಂಥವ್ರನ್ನ ಹೆಂಗೆ ಕ್ಷಮಿಸೋದು? ವೇಷ ಬೇರೆ ಭಾಷೆ ಬೇರೆ ಆಗಿರೋರನ್ನ ಹೆಂಗೆ ಕ್ಷಮಿಸೋದಪ್ಪ? ನಡೆನುಡಿ ಒಂದಾಗಿರಬೇಕು ಅನ್ನೋದು ನಿಮ್ಮ ಸಿದ್ಧಾಂತ. ಅದಕ್ಕೆ ತಕ್ಕ ಹಾಗೆ ಇರದಂಥವರನ್ನ ನಾವು ಹೇಗಪ್ಪ ಕ್ಷಮಿಸಬೇಕು ಅನ್ನೋ ರೀತಿಯಲ್ಲಿ ಗಟ್ಟಿವಾಳೆಯ ಮಾತಾಡ್ತಾನೆ. ಕೊನೆಗೆ ಪ್ರಭುದೇವರು ಹಾಗಿರೋದೇಪ್ಪ, ಅದನ್ನು ನಾವು ಅಷ್ಟಾಗಿ ಲಕ್ಷಿಸಬಾರದು ಅಂತ. ಹಾವಿನ ಡೊಂಕು ಹುತ್ತಕ್ಕೆ ಸಸೀನ, ನೀವು ಕೇಳ್ತೀರಲ್ಲ ವಚನವನ್ನು, ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂತೇಳಿ. ಹಾವು ಅಂಕುಡೊಂಕಾಗಿ ಹರಿದಾಡ್ತಾ ಇದ್ರೂ ಕೂಡ ಹುತ್ತದೊಳಗೆ ಹೋಗುವಾಗ ನೇರವಾಗಿ ಹೋಗಿಬಿಡ್ತದೆ. ನದಿ ಅಂಕುಡೊಂಕಾಗಿ ಹರಿತಾ ಇದ್ರೂ ಕೂಡ ಸಾಗರ ಸೇರುವಾಗ ನೇರವಾಗಿ ಸೇರಿಬಿಡುತ್ತದೆ. ಹಾಗೆ ಈ ಶರಣರ ಡೊಂಕುಗಳು, ತಪ್ಪು ಒಪ್ಪುಗಳೇನೇ ಕಂಡು ಬಂದರೂ ಕೂಡ ಅವೆಲ್ಲ ಯಾವಾಗ ಕೊನೆಗೊಂಡು ಬಿಡ್ತಾವೆ ಅಂದರೆ ಪರಮಾತ್ಮನಲ್ಲಿ ಐಕ್ಯವಾಗುವಾಗ ಎಲ್ಲವೂ ಕೊನೆಗೊಂಡು ಬಿಡ್ತಾವೆ ಅಂತೇಳಿ. ಹಾಗಾಗಿ ಮನುಷ್ಯ ಇರೋ ತನಕ ಕಲಿಲೇಬೇಕು ಅನ್ನುವಂಥ ಒಂದು ಮಾತನ್ನು ಕೇಳಿದಂತೆ, ಮನುಷ್ಯ ಇರೋ ತನಕ ಸಾಧನೆಯನ್ನು ಮಾಡಲೇಬೇಕು ಅನ್ನುವಂಥದ್ದು, ಮನುಷ್ಯ ತಾನು ಬದುಕಿರುವವರೆಗೂ ತನ್ನನ್ನು ತಾನು ಶೋಧಿಸಿಕೊಳ್ತಾ ಶುದ್ಧಗೊಳಿಸಿಕೊಳ್ತಾ ಹೋಗಲೇಬೇಕು ಅನ್ನುವಂಥದ್ದು. ಸಾಧನೆ ಇಲ್ಲಿಗೆ ಮುಗೀತು, ಸಾಧನೆ ಇಷ್ಟಕ್ಕೆ ಮುಗೀತು, ಇನ್ನು ನಾನೇನು ಮಾಡೋ ಅವಶ್ಯಕತೆ ಇಲ್ಲ ಅನ್ನುವ ಹಾಗೇನೇ ಇಲ್ಲ ಅಂತೇಳಿ. ಎಲ್ಲಿಯವರೆಗೂ ಏನಪ್ಪ ಅಂದರೆ ಅಂಗ ಲಿಂಗದೊಳಗೂ ಬೆರೆಯುವುದಿಲ್ವೋ, ಎಲ್ಲಿಯವರೆಗೂ ಜೀವ ಪರಮಾತ್ಮನನ್ನು ಬೆರೆಯುವುದಿಲ್ವೋ, ಅಲ್ಲಿಯವರೆಗೂ ಮನುಷ್ಯ ತನ್ನನ್ನು ಶೋಧಿಸಿಕೊಳ್ಳುವ, ಶುದ್ಧೀಕರಿಸಿಕೊಳ್ಳುವ ಸಾಧನೆಯನ್ನು ಮಾಡ್ತಾ ಮುಂದುವರಿಯುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸಾಯುವವರೆಗೂ ಕಲಿಯುವಂತಹದ್ದಿದೆ. ಕಲಿಸುವುದನ್ನ ಜೀವನ ನಿಲ್ಲಿಸುವುದಿಲ್ಲ, ಕಲಿಯದಿದ್ದರೆ ಹಿಂದುಳಿತೀವಲ್ಲ ನಾವೆಲ್ಲ. ಹಾಗಾಗಿ ಇಂಥ ಮಾತನ್ನೇ ಇಲ್ಲಿ ನೋಡಬೇಕಾಗಿರುವಂತಹದ್ದು. ಸಾಧನೆ ಮುಗಿತು ಅನ್ನಕ್ಕೆ ಬರೋದಿಲ್ಲ ಅಂತೇಳಿ. ಆಯ್ತ್ರಪ್ಪ ಇನ್ನೇನು 40 ಜೀವನ ಮುಗೀತು ಅನ್ನಕ್ಕೆ ಬರ್ತದ? ಜೀವನ ಇನ್ನು ಮುಂದಿರಬಹುದು. ಆಯ್ತ್ರಪ್ಪ ಇನ್ನು 60 70 ಜೀವನ ಮುಗೀತು ಅನ್ನಕ್ಕೆ ಬರ್ತದ? ಇನ್ನು ಮುಂದೆ ಎಷ್ಟದ ಅನ್ನೋದು ನಮಗೇನು ಗೊತ್ತು? ಆಯ್ತಪ್ಪ 100 ಆಯ್ತು ಇನ್ನೇನು ಜೀವನ ಅನ್ನಕ್ಕೂ ಬರುವುದಿಲ್ಲ, ಮುಂದೆ ಇನ್ನೆಷ್ಟದನೋ ಗೊತ್ತಿಲ್ಲ. ಹಾಗಾಗಿ ಇರೋವರೆಗೂ ಹೇಗೆ ಜೀವಿಸಬೇಕು, ಜೀವಿಸುವವರೆಗೂ ಹೇಗೆ ನಾವು ನಮ್ಮನ್ನು ನಾವು ಕಾಯ್ದುಕೊಳ್ಬೇಕು, ಆಹಾರ ವಿಹಾರ ಸರಿಯಾಗಿ ನಮ್ಮನ್ನು ಜೋಪಾನ ಮಾಡಿಕೋಬೇಕು, ಹಾಗೆ ನಾವು ಮುಕ್ತರಾಗುವವರೆಗೂ ಸಾಧನೆಯನ್ನ ಮಾಡ್ತಾನೇ ಹೋಗಬೇಕು ಅನ್ನುವಂಥದ್ದು. ಸಾಧನೆಯನ್ನ ಬಿಡೋ ಹಾಗಿಲ್ಲ. ನಮಗೇನಪ್ಪ ಅಂದ್ರೆ ಒಂದೊಂದು ಜೀವನ ಕ್ರಮವನ್ನ ಹೇಳಿಕೊಟ್ಟಾರ ಗುರುಗಳು, ಹಿರಿಯರು. ಆ ಜೀವನ ಕ್ರಮವನ್ನು ಅನುಸರಿಸಿಕೊಂಡು ನಾವೆಲ್ಲ ಸಾಗಬೇಕು. ಆಯ್ತು ಇನ್ನು ಮುಗೀತು ಇನ್ನೇನು ಮಾಡೋದದ ಅಂತ ಅನ್ನೋ ಹಂಗಿಲ್ಲ.
ಬಹಳ ಜನ ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ 60 ಮುಂದೆ ಆಯ್ತು ಅಂದ್ರೆ ಇನ್ನೇನೆಲ್ಲ ಪಾಲಿಸ್ಕೊಂತ ಹೋಗುದೇನೈತಿ, ಆಗೈತಿ ಹೋಗೈತಿ ಮುಗಿಸಿ ಬಿಡ್ರಿ ಅಂತಿರ್ತಾನೆ. ಯಾಕಂದ್ರೆ ಎದ್ದವರು ಮಕ್ಕೊಂಡವ್ರನ್ನ ನೋಡಿ ಸಮಾಧಾನ ಪಡೋದಿಲ್ಲ, ದೌಡ್ ಎಬಸ್ಬೇಕಂತಾರ ಅವ್ರನ್ನ. ಮಕ್ಕೊಂಡವ್ರು ಎದ್ದವ್ರನ್ನ ನೋಡಿ ಸಮಾಧಾನ ಪಡ್ತಾರನ್ನ, ಇವ್ ಏನಪ್ಪ ಮಾರಾಯ ತಲೆ ಕೆಡಿಸ್ತಾನ, ಇನ್ನೊಂಚೂರು ಮಕ್ಕೊಂಡ್ರೆ ಏನ್ ಅಕ್ಕಿದ್ದೈತಿ ಅವಂಗ ಅಂತ. ಎದ್ದವನ್ ನೋಡಿ ಮಕ್ಕೊಂಡವರು ಏನಪ್ಪಾ ಅಂದ್ರೆ ಈ ರೀತಿಯಲ್ಲಿ ವಿಚಾರ ವ್ಯಕ್ತಪಡಿಸ್ತಾರೆ. ವ್ಯಾಯಾಮ, ವಾಕಿಂಗು ಇತ್ಯಾದಿ ಮಾಡೋರನ್ನ ನೋಡಿ ಆರಾಮ್ ತಗೊಳವ, ಏನ್ ಮಾಡ್ತಿದ್ದಾರಪ್ಪ, ಏನ್ ವ್ಯಾಯಾಮ ಮಾಡಿ ಏನ್ ವಾಕಿಂಗ್ ಮಾಡಿ 8 ವರ್ಷ ಬದುಕ್ತಿದ್ದಾರೋ ಅಂತ ಇವ ಅಂತಾನ. ಯೋಗ ವ್ಯಾಯಾಮಗಳನ್ನ ಮಾಡವೇನಂತಾನಂದ್ರ ಏನಪ್ಪ ದರಿದ್ರರು, ಇರೋ ಶಕ್ತಿಯನ್ನ ಬಳಸಿಕೊಂಡು 4 ಚಂದಾಗಿ ಬದುಕುದು ನೋಡುವಲ್ರು, ಆಲಸಿಗಳಾಗಿದ್ದವ್ರು ಸಾಯ್ಬೇಕತ್ತಾರ ನೋಡಿ ಇವರು, ಜೀವನದ ಬಗ್ಗೆ ಜವಾಬ್ದಾರಿನೇ ಇಲ್ಲ ಇವರಿಗೆ ಅಂತ ಅವ್ರಂತಾರೆ. ನಿತ್ಯ ಪೂಜಾ ಪಾರಾಯಣ ಹೀಗೆಲ್ಲ ಮಾಡೋರೇನಪ್ಪಾ ಅಂತಂದ್ರೆ ಏನೂ ಮಾಡ್ಲಾರ್ದೆ ಇರೋರನ್ನ ನೋಡಿ ಇವರಿಗೆ ತಿಳುವಳಿಕೆ ಇಲ್ಲ, ಇವರಿಗೆ ದೇವರು ಧರ್ಮ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ಏನಪ್ಪಾ ಇದು, ಪ್ರಾಣಿಗಳ ಹಾಗೆ ಜೀವನ ಮಾಡ್ತಾರಲ್ಲ, ಈ ಮನುಷ್ಯ ಜನ್ಮ ಪಡ್ಕೊಂಡು ಇವರು ವ್ಯರ್ಥ ನೋಡ್ರಿ ಇವರಿಗೆ ಅನ್ನುವಂಥದ್ದನ್ನ ಅವ್ರು ಮಾತಾಡ್ತಾರ. ಆಮೇಲೆ ಅಂಥವ್ರು ಪೂಜೆ ಪುನಸ್ಕಾರ ದೇವರು ಧರ್ಮ ಅನ್ಲಾರ್ದೆ ಜೀವನ ಮಾಡುವಂಥವ್ರು ಏನು ದೇವರು ಏನು ಧರ್ಮ ಏನು ತಗೊಂಡು ಏನು ಮಾಡ್ತಿದ್ದಾರಪ್ಪ ಇವರು, ಅವೆಲ್ಲ ಏನು ನಡೀತಾವ ಅದನ್ನ ಮಾಡ್ಕೊತ ಕುಂತ್ರೆ ಜೀವನ ಮಾಡೋದು ಯಾವಾಗ ಅಂತ ಹೇಳಿ ಇವರನ್ನ ಅವ್ರು ಮಾತಾಡ್ತಾರೆ. ಹಿಂಗೆಲ್ಲ ನಾವು ವಿಚಾರ ನೋಡ್ತೀವಿ. ಹಂಗ ಏನಪ್ಪಾ ಅಂತಂದ್ರೆ ಶರಣನ್ ನೋಡಿ ಸಾಮಾನ್ಯರು, ಸಾಮಾನ್ಯರನ್ನ ನೋಡಿ ಶರಣರು, ಒಬ್ರನ್ನೊಬ್ರು ಹೀಗೆಲ್ಲ ಮಾತಾಡಿಕೊಳ್ಳೋದು ಉಂಟು. ಹಾಗಾಗಿ ನಮ್ಮ ಜೀವನ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾವ ರೀತಿಯಲ್ಲಿ ಜೀವನ ಮಾಡೋದ್ರಿಂದ ನಮಗ ಏನು ಮನಸ್ಸು ಸಮಾಧಾನಗೊಳ್ತದೆ, ಆತ್ಮದ ಅರಿವು ಸಾಧ್ಯ ಆಗ್ತದೆ, ಜೀವನ ಅನ್ನುವಂಥದ್ದು ನೆಮ್ಮದಿಯಿಂದ ಸಾಕ್ತದ ಅನ್ನುವಂಥದ್ರ ಕಡೆಗೆ ನಾವು ಲಕ್ಷ್ಯ ಇಡಬೇಕು ಅನ್ನೋದೇ ಬಹಳ ಮುಖ್ಯ. ಅವರಿವರ ವಿಚಾರ ಏನೇ ಇರಲಿ, ಅದು ಅವರು ತಿಳಿದಂತೆ ಇವರು ತಿಳಿದಂತೆ ಜೀವನ ಇಲ್ಲ. ನಮ್ಮ ದೃಷ್ಟಿಕೋನದಂತೆ ನಾವು ಜೀವನವನ್ನ ಮಾಡಬೇಕಾಗಿರುವಂತಹದ್ದು. ಅದಕ್ಕಾಗಿ ನಾವು ಒಂದು ಸರಿಯಾದ ದೃಷ್ಟಿಕೋನವನ್ನು ಬೆಳೆಸ್ಕೊಳಕನ ಶರಣರ ಸಂತರ ಜೀವನವನ್ನ ನೋಡಬೇಕು. ಅವರು ಯಾವ ದೃಷ್ಟಿಯಲ್ಲಿ ಜೀವನ ನೋಡಿದರಲ್ಲ ಆ ದೃಷ್ಟಿಯಲ್ಲಿ ನಾವು ಕೂಡ ಜೀವನವನ್ನು ನೋಡುವಂತ, ಅದೇ ರೀತಿಯಲ್ಲಿ ಜೀವನ ಮಾಡಿ ನಾವು ಯಶಸ್ವಿ ಜೀವನ ಮಾಡಿಕೊಳ್ಳುವಂಥದ್ರ ಕಡೆಗೆ ಲಕ್ಷ್ಯ ಇಡಬೇಕು ಅನ್ನುವಂಥದ್ದು. ಹಾಗಾಗಿ ಇಂಥ ಸಂದರ್ಭವನ್ನು ನೋಡ್ತಾ ಇಲ್ಲಿ ಕೊನೆಯ ಆ ವಚನವನ್ನು ನೋಡುವುದಾದ್ರೆ, ಗಟ್ಟಿವಾಳಯ್ಯನವರ ವಚನವನ್ನು ನೋಡುವುದಾದ್ರೆ, ರೋಗಿಗೆ ಹಾಲು ಸಿಹಿಯಪ್ಪುದೇ, ರೋಗಿಗೆ ಹಾಲು ಸಿಹಿ ಅಕ್ಕವನ್ಪ ಆಗುವುದಿಲ್ಲ, ರೋಗಿಗೆ ಹಾಲು ಸಿಹಿ ಆಗುವುದಿಲ್ಲ. ಯಾಕಂದ್ರೆ ಅವನು ಮೊದಲ ರೋಗಿ. ನಿಮಗೆ ಗುರ್ತದ ಒಂದು ಸ್ವಲ್ಪ ಆರಾಮಿಲ್ಲ ಅಂದ್ರೆ ಬಾಯಿ ವಿಷ ಹಸಿವಿರುವುದಿಲ್ಲ, ತಿನ್ನೋ ಆಸಕ್ತಿ ಇರುವುದಿಲ್ಲ ಅವರಿಗೆ. ಆವಾಗ ಎಂಥ ಸಿಹಿ ಅಡಿಗೆ ಮಾಡಿಕೊಟ್ರು ರುಚಿ ಹತ್ತುವುದಿಲ್ಲ. ಎಂಥ ಚಲೋ ಬಿಸಿ ಬಿಸಿ ಅಂದು ನೀವು ಕೊಟ್ಟರು ಕೂಡ ಇದೇನಪ್ಪ ಮಾರಾಯ ನನಗೆಲ್ಲ ವಿಷ ಅನಿಸ್ತತಿ ಅಂತ ಹೇಳ್ತಾನವ. ಹಾಗಾಗಿ ರೋಗಿಗೆ ಹಾಲು ವಿಷವಾಗಿ ಪರಿಣಮಿಸ್ತದೆ, ಹಾಲು ಸಿಹಿ ಅಪ್ಪುದೆ, ಅವನ್ ಸಿಹಿ ಅನ್ಸಂಗೇ ಇಲ್ಲ. ಹಾಲಷ್ಟ ಯಾಕ, ಏನು ಕೊಟ್ಟರು ಕೂಡ ಅವಂಗ ಸಿಹಿ ಅನಿಸೋದಿಲ್ಲ. ಆರಾಮ್ ಆಗೋವರೆಗೂ ತಿಂದದ್ದೆಲ್ಲ ಅವನಿಗೆ ರುಚಿಸೋದಿಲ್ಲ ಅನ್ನುವಂತಹದ್ದು. ಗೂಗಿಗೆ ರವಿ ಲೇಸಪ್ಪುದೆ, ನೋಡ್ರಿ ಗೂಗಿ ಅದ ಕತ್ತಲ್ದಾಗನ ಕಣ್ಣು ನಿಚ್ಚಳಕಾವ, ಅದಕ್ಕೆ ಕತ್ತಲ್ದಾಗ ಅದ್ರದ್ದು ಜೀವನ. ಮುಂದೆ ಏನಪ್ಪಾ ಅಂದ್ರೆ ಕತ್ತಲ್ದೊಳಗನ ಅದಕ್ಕೆ ಬಹಳ ಆನಂದ ಆಗ್ತಕ್ಕಂಥದ್ದು. ಹಾಗಾಗಿ ಸೂರ್ಯ ಮೂಡ್ತಾನ ಅಂದ್ರೆ, ಸೂರ್ಯೋದಯ ಆಯ್ತು ಅಂತಂದ್ರೆ ಅದಕ್ಕೆ ಒಟ್ಟ ಸಮಾಧಾನ ಆಗುವುದಿಲ್ಲ. ಏನಪ್ಪ ಸೂರ್ಯ ಬಂದ ಬಿಟ್ನಲ್ಲ ಅಂತೇಳಿ. ಗೂಗಿಗೆ ರವಿ ಲೇಸಪ್ಪುದೆ, ಸೂರ್ಯನನ್ನು ನೋಡಿದ್ರೆ ಗೂಗಿಗೆ ಸಂತೋಷ ಆಗತ್ತನಪ್ಪ, ಆಗುದಿಲ್ಲ ಅಂತೇಳಿ. ಚೋರಂಗೆ ಬೆಳಗು ಗುಣವಪ್ಪುದೆ, ಚೋರಂಗೆ ಬೆಳಗು ಗುಣವಪ್ಪುದೆ. ನೋಡ್ರಿ, ಕಳ್ಳಗ ಬೆಳಕ ಇಷ್ಟ ಆಗುದಿಲ್ಲ. ಕತ್ಲಿದ್ದಟ್ಟ ಚಲೋ ಅವಂಗ, ತಿಳಿ ಬೆಳಕಿದ್ರೆ ಸಾಕ ಅವಂಗ. ಯಾಕಂದ್ರೆ ಅವನ ಕೆಲ್ಸಕ್ಕ ಅದ ಬೇಕು, ತಿಳಿ ಬೆಳಕ ಬೇಕು. ಈ ಎಲ್ಲ ಡಾಳನೆಯ ಬೆಳಕು, ಎಲ್ಲಾ ಕಡೆ ಬೆಳಕು ಅವನಿಗೆ ಹಿಡಿಸೋದಿಲ್ಲ ಅನ್ನುವಂಥದ್ದು. ರೋಗಿಗೆ ಹಾಲು ಹಿಡಿಸೋದಿಲ್ಲ, ಗೂಗಿಗೆ ಸೂರ್ಯ ಹಿಡಿಸೋದಿಲ್ಲ. ಹಾಗೆ ಏನಪ್ಪಾ ಅಂದ್ರೆ ಕಳ್ಳನಿಗೆ ಬೆಳಕು ಹಿಡಿಸೋದಿಲ್ಲ,
ಭವಸಾಗರದ ಸಮಯದಲ್ಲಿದ್ದವಂಗೆ ನಿರ್ಭಾವನ ಭಾವವನ್ನೆತ್ತಬಲ್ಲರು. ಭವಸಾಗರದೊಳಗೆ ಮುಳುಗೇಳುವಂಥ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ ಆ ಪರಮಾತ್ಮನ ಅನುಭೂತಿಗಳು ಹಿಡಿಸ್ತಾವೇನಪ್ಪ? ಹಿಡಿಸೋದೇ ಇಲ್ಲ ಅವನಿಗೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಅವನ ವಚನಾಂಕಿತ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಅಂತ ಹೇಳ್ತಾನೆ. ಅದಕ್ಕಿಲ್ಲಿ ಆತ ಹೇಳುವ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಏನು ದುಷ್ಟರು ದುರುಳರು ಅಂತ ಇರ್ತಾರಲ್ಲ, ಅವ್ರು ಎಂದೆಂದಿಗೂ ಸುಧಾರಣೆ ಆಗುವುದಿಲ್ಲ. ನಾವು ನೀವು ನೋಡ್ತೀವಲ್ಲ, ಏನು ಅಂತಂದ್ರೆ ಸುಟ್ರು ಹೋಗೋದಿಲ್ಲ, ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ ಅಂತೀವಿ. ಒಮ್ಮೆ ಸಂಸ್ಕಾರ ಆಯ್ತು ನಮಗ ಅಂತಂದ್ರೆ ಅದನ್ನ ಬದಲಿ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗ್ತದೆ. ಎಲ್ಲೋ ಒಬ್ರು ಆ ಗುಣವನ್ನ ಕಳ್ಕೋತಾರ, ಆ ಸಂಸ್ಕಾರವನ್ನ ಕಳ್ಕೋತಾರ, ಸುಧಾರಿಸಿಕೊಳ್ತಾರ ಅನ್ನುವಂತಹದ್ದು. ನಾವು ನೀವೆಲ್ಲ ನೋಡುವುದೇನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಹಿಂದಿನ ಜನ್ಮದ ವಾಸನೆ ಹಿಡ್ಕೊಂಡೇ ಜೀವನ ಮಾಡುವಂತ, ಹಿಂದಿನ ಜನ್ಮಕ್ಕನುಸಾರವಾಗಿ ಈ ಜನ್ಮದಲ್ಲೂ ನಡ್ಕೊಳ್ಳುವಂತ, ನಂತರದಲ್ಲಿ ಬಾಲ್ಯದಿಂದ ಸಿಕ್ಕಂತ ಸಂಸ್ಕಾರದಲ್ಲಿಯೇ ಅವರು ಬೆಳೆದು ಬರುವಂಥ ಇಂಥ ಸಂದರ್ಭವನ್ನು ನೋಡ್ತೀವಿ. ಅದಕ್ಕಾಗಿ ಒಮ್ಮೆ ನಾವು ಸಂಸ್ಕಾರದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಆದಂಥ ಸಂಸ್ಕಾರವನ್ನೇ ನಾವು ಜೀವನ ಪರ್ಯಂತರ ಮುಂದುವರಿಸಿಕೊಂಡು ಹೋಗಿಬಿಡ್ತೀವಿ. ಸಂಸ್ಕಾರ ಕೆಟ್ಟದ್ದಿರಬಹುದು, ಒಳ್ಳೇದಿರಬಹುದು, ಎರಡೂ ರೀತಿಯಲ್ಲಿ ಸಂಸ್ಕಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಚಿಕ್ಕವರಿದ್ದಾಗ ಯಾವ ರೀತಿಯ ವಾತಾವರಣದೊಳಗೆ ಬೆಳೆದು ಬರ್ತೀವಲ್ಲ, ಅದ ನಮಗೆ ರೂಢಿ ಆಗ್ತದೆ, ಅದ ನಮಗೆ ಚಲೋ ಅನಿಸ್ತದೆ, ಅದ ನಮಗೆ ಆನಂದ ಕೊಡ್ತದೆ. ಅದಿಲ್ಲ ಅಂದ್ರೆ ನಮ್ಗೆ ಯಾವುದು ಆನಂದ ಕೊಡುವುದಿಲ್ಲ. ಅದು ಯಾವುದೇ ವಿಷಯದಲ್ಲಿ ಆಗ್ಬಹುದು. ಸಣ್ಣಂದಿರ್ತ ನಾವು ರಾಮ ಕೃಷ್ಣ ರಾಮ ಕೃಷ್ಣ ಅಂತ ಪೂಜೆ ಮಾಡ್ಕೋತ ಬಂದಿದ್ವಿ ಅಂದ್ರೆ, ರಾಮಕೃಷ್ಣರನ್ನೇ ದೇವರು ಅಂತ ತಿಳ್ಕೊಂಡಿದ್ವಿ ಅಂತಂದ್ರೆ, ನಾವು ದೊಡ್ಡವರಾದ ಮೇಲೆ ಬುದ್ಧ ಬಸವ ಅಂದ್ರೂ ನಾವು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಅಷ್ಟಾಗಿ ನಮಗದು ಪ್ರೀತಿ ಅನ್ಸೋದಿಲ್ಲ. ಯಾಕಂದ್ರೆ ಸಣ್ಣಂದಿರ್ತ ಏನ್ ಸಂಸ್ಕಾರ ಆಗೈತ್ರಿ, ರಾಮ ಮತ್ತು ಕೃಷ್ಣ ಇವರ ಬಗ್ಗೆ ಕೇಳಿ ಬೆಳೀತಾ ಬಂದದ್ರಿಂದ ಅದೇ ಸಂಸ್ಕಾರ ನಮಗಾಗ್ಬಿಟ್ಟಿರ್ತದ, ಅಳವಟ್ಟಿರ್ತದ. ನಮಗ ಬುದ್ಧ ಬಸವ ಅಂದ್ರೆ ಹ್ಞೂ ಅಂತೀವಿ, ಕೇಳ್ತೀವಿ, ಖರೆ ಅಷ್ಟಾಗಿ ನಮಗದು ಪ್ರೀತಿ ಅನ್ಸೋದಿಲ್ಲ, ನಾವು ಅದನ್ನ ಅಷ್ಟಾಗಿ ಗೌರವಿಸೋದಿಲ್ಲ ಅನ್ನುವಂಥದ್ದು. ಸಣ್ಣಂದಿರ್ತ ನಾವೇನಪ್ಪಾ ಅಂದ್ರೆ ವೇದ ಉಪನಿಷತ್ತು ಅಂತ ಕೇಳ್ಕೋತ ಬಂದಿದ್ವಿ, ಭಗವದ್ಗೀತಾ ಬ್ರಹ್ಮಸೂತ್ರ ಅಂತ ಕೇಳ್ಕೋತ ಬಂದಿದ್ವಿ ಅಂದ್ರೆ ನಮಗೊಂಚೂರು ದೊಡ್ಡವರಾದ್ಮೇಲೆ ಏನಪ್ಪಾ ವಚನ ಕೈವಲ್ಯ ಪದ್ಧತಿ ಅಂತ ಹೇಳಕತ್ತಾರ ಅಂದ್ರೆ ಇದೇನು ಬ್ಯಾರೆ ಹೇಳಕತ್ತಾರಲ್ಲ ಅಂತ ಅನಿಸ್ತದೆ. ಯಾವಾಗ ಯಾವ ಸಂಸ್ಕಾರ ನಮಗೆ ರೂಢಿಯಾಗಿ ಬಿಟ್ಟಿರ್ತದನೋ ನಾವು ಹೊಸದನ್ನ ನಾವು ಸ್ವೀಕಾರ ಮಾಡಕ ಮನಸ್ಸಾಗೋದಿಲ್ಲ ನಮಗ, ಏನ್ರಿ? ಹಾಗಾಗಿ ಸಂಸ್ಕಾರದ ವಿಷಯಕ್ಕೆ ಬಂದಾಗ ಮೊದಲು ನಾವು ಸರಿಯಾದ ಸಂಸ್ಕಾರವನ್ನು ಪಡ್ಕೋಬೇಕಾದ ಬಹಳ ಮುಖ್ಯ. ಮತ್ತು ನಾವು ಈಗಾಗಲೇ ಒಂದು ಸಂಸ್ಕಾರವನ್ನು ಪಡ್ಕೊಂಡಿದ್ವಿ ಅಂತಂದ್ರೆ ಅದನ್ನ ಸರಿಯಾಗಿ ತಪ್ಪದನೋ ಒಪ್ಪದನೋ ನೋಡಿ ಅದನ್ನು ಕಳ್ಕೊಳ್ಳುವಂತಹ ಕಾರ್ಯವನ್ನು ಮಾಡ್ಕೋಬೇಕು ನಾವು. ಆ ತಿಳುವಳಿಕೆ ನಮಗೆ ಬರದೇ ಹೋದ್ರೆ ಕೊನೆಯವರೆಗೂ ನಾವ್ಯಾರು ಕೂಡ ಸುಧಾರಣೆ ಆಗುವುದಿಲ್ಲ. ಕುದುರವ ನೇಸುಕಾಲ ತೊಳೆದರೆಯೂ ಕೆಸರು ಮಾವುದೇ ಅಂತಾರ ಬಸವಣ್ಣವರು. ಮಣ್ಣಿನ ವಾಡಿನ ಎಷ್ಟು ಸರಿ ತೊಳೆದ್ರೂ, ಎಷ್ಟು ವರ್ಷ ತೊಳೆದ್ರೂ ಬೆಳ್ಳಗ ಮಾಡಕ್ಕಾಗೋದಿಲ್ಲ. ತೊಳೆದಟ್ಟು ಮಣ್ಣ ಬಿಡ್ತದ, ಕೆಸರ ಬಿಡ್ತದ ವಿನಃ ಅದು ಸ್ವಚ್ಛ ಆಗುವುದೇ ಇಲ್ಲ ಅಂತೇಳಿ. ಮುಂದೇನಪ್ಪಾ ಅಂದ್ರೆ, ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೇ ಅಂತಾರೆ. ಎಷ್ಟು ವರ್ಷ ಕಲ್ಲನ್ನ ನೀರಾಗಿಟ್ಟರೆ ಏನು ಮೆತ್ತಗ ಅಕ್ಕತೇನು ಅಂತೇಳಿ, ಮೆತ್ತಗ ಆಗೋದೇ ಇಲ್ಲ. ಆಮೇಲೆ ಇನ್ನೊಂದು ನೋಡೋದೇನಪ್ಪಾ ಅಂದ್ರೆ, ಉಣ್ಣೆ ಎಷ್ಟು ಹೊತ್ತು ಕೆಚ್ಚಲದಾಗಿದ್ರೇನು ಅದಕ್ಕೆ ಹಾಲಿನ ರುಚಿ ಏನಾದ್ರೂ ಗೊತ್ತಾಗ್ತದನು ಅಂದ್ರೆ ಗೊತ್ತಾಗುವುದೇ ಇಲ್ಲ. ಯಾಕಂದ್ರೆ ಅದು ರಕ್ತನೇ ಕುಡಿದು ಬೆಳೀತಾ ಇರೋದ್ರಿಂದ ಅದಕ್ಕೆ ಹಾಲಿನ ರುಚಿ ಗೊತ್ತೇ ಆಗುವುದಿಲ್ಲ ಅಂತೇಳಿ. ಮುಂದೆ ಇನ್ನೊಂದು ಉದಾಹರಣೆ ಕೊಡ್ತಾರ. ಇದ್ದಿಲನ್ನ ಎಷ್ಟು ಹೊತ್ತು ಹಾಲಿನೊಳಗೆ ನೆನೆ ಇಟ್ಟರು ಕೂಡ ಅದೇನಾರ ಬೆಳ್ಳಗ ಆಕತ್ತೇನು ಅಂತೇಳಿ, ಬೆಳ್ಳಗ ಆಗುವುದಿಲ್ಲ. ಅದಕ್ಕೇನು ಹೇಳಿದ್ರು ಹಿರಿಯರು ನಾಣ್ಣುಡಿ ಒಳಗ, ಕ್ವಾಣನ ಮುಂದ ಕೆನ್ನುರಿ ಬಾರಿಸಿದಂತೆ. ಎಷ್ಟೊತ್ತು ಬಾರಿಸಿದ್ರೇನು ಅದು ಹೌದತ್ತೇನು, ಹ್ಞೂ ಅಂತತೇನು, ತಲೆ ಹಾಕ್ತತೇನು? ಇಲ್ಲ ಇಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ, ನಾವು ಯಾವ ಸಂಸ್ಕಾರವನ್ನ ಚಿಕ್ಕಂದಿನಿಂದ ಪಡ್ಕೊಂಡಿರ್ತೀವೋ ಅದ ಸಂಸ್ಕಾರದಾಗ ಮುಂದೆ ಹೋಗ್ತೀವಿ ವಿನಃ ಅದಕ್ಕಿಂತಲೂ ಚಲೋ ಸಂಸ್ಕಾರ ಕೊಟ್ಟರು ಕೂಡ ನಾವ್ಯಾರೂ ಅದನ್ನ ಸ್ವೀಕಾರ ಮಾಡುವುದೇ ಇಲ್ಲ. ಹಾಗಾಗಿ ಸಂಸ್ಕಾರವನ್ನು ಬೆಳೆಸುವಾಗ ಬೆಳೆಸಿಕೊಳ್ಳುವಾಗ ಸರಿಯಾಗಿ ಎಚ್ಚರ ಇರಬೇಕು.
ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಇರ್ತದ್ರಿ ಇಲ್ಲೇ. ಯಾಕಂದ್ರೆ ಅವರು ಸಂಸ್ಕಾರವಂತರಾಗಬೇಕು ಒಂದನೇದ್ದು. ಎರಡನೇದ್ದು, ಮಕ್ಕಳಿಗೆ ಸಂಸ್ಕಾರ ಕೊಡುವಾಗ ಬಹಳ ಎಚ್ಚರದಿಂದ ಸಂಸ್ಕಾರ ಕೊಡಬೇಕಾಗ್ತದೆ. ಮುಂದೆ ಮಕ್ಕಳು ದೊಡ್ಡವಾದ ಮೇಲೆ ಅವು ಏನಪ್ಪಾ ಅಂದ್ರೆ ಒಂದು ತಪ್ಪು ತಡೆ ಮಾಡುವಾಗ ನೀವು ತಿದ್ದಿ ಹೇಳಕ್ ಹೋಗ್ತೀರಿ, ಏನೋ ಮಾರ ಎಲ್ಲೆಲ್ಲೇ ಕಲ್ಕೊಂಬಂದ್ಯೋ ಮಾರ ಇಂಥವೆಲ್ಲ ಅಂತ ನೀವು ಅಂದಾಗ ಮಕ್ಕಳು ಹಿಂಗೂ ಅಂತಾರೇನಂದ್ರೆ, ನೀವ ಕಲಿಸಿದವ್ರು, ನೀವ ಬೆಳೆಸಿದವ್ರು, ಮತ್ಯಾರು ಕಲಿಸ್ಬೇಕು ನಮಗ, ಮತ್ಯಾರು ಬೆಳೆಸ್ಬೇಕು ನಮಗ, ನೀವ ಅಲ್ಲ ಕಲಿಸಿದವ್ರು, ನಿಮಗ ಗೊತ್ತ ಚಲೋನೋ ಕೆಟ್ಟೋ ಅಂತೇಳಿ ಅಂತ ವಾದಿಸುವಂತದ್ದನ್ನು ನೋಡ್ತೀವಿ. ಅವಾಗ ಯಾರಿಗೆ ಬಂತ್ರಿ ಅದು ತಿರುಗುಬಾಣ? ತಂದೆ ತಾಯಿಗೆ ಬಂತು. ನೀವ ಕಲಿಸಿದವರಲ್ಲ ಅಂದ ಮೇಲೆ ಮುಗೀತು. ನಿಮ್ಮನ್ನ ನೋಡೇ ಕಲ್ತೀವಲ್ಲ ಅಂದ್ರೆ ಮುಗೀತು, ನಿಮ್ಮನ್ನ ನೋಡೇ ಬೆಳೆದೀವಲ್ಲ ಅಂದ್ರೆ ಮುಗೀತು. ಹಾಗಾಗಿ ನೀವು ಸಂಸ್ಕಾರವನ್ನು ಬೆಳೆಸಿಕೊಳ್ಳುವಾಗಾತು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಾಗಾತು ಬಹಳ ಎಚ್ಚರ ಇರಬೇಕು ಅನ್ನುವಂಥದ್ದು. ಮತ್ತು ಏನ ಸಂಸ್ಕಾರ ಕೊಟ್ಟರೂ ಕೂಡ ಆ ಸಂಸ್ಕಾರವನ್ನ ಮಕ್ಕಳು ಹಿಡ್ಕೊಳ್ಳದೆ ಇದ್ರೆ ಏನ್ ಮಾಡೋದು? ಇದ್ದಲ ಎಷ್ಟು ನೀರಾಗ ಹಾಲಿನಾಗಿಟ್ರು ಅದು ಹಿಡ್ಕೊಳ್ಳಿಲ್ಲ, ಹಾಲಿನ ಗುಣವನ್ನು ಹಿಡ್ಕೊಳ್ಳಿಲ್ಲ. ಕಲ್ಲನ್ನ ಎಷ್ಟು ಹೊತ್ತು ನೀರಾಗಿಟ್ರು ಆ ನೀರಿನ ಗುಣವನ್ನು ಹಿಡ್ಕೊಳ್ಳಿಲ್ಲ. ಹಾಗೇನಪ್ಪಾ ಅಂದ್ರೆ ಎಷ್ಟು ಸಂಸ್ಕಾರ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ಹಿಡ್ಕೊಳ್ಳಾರ್ದೆ ಇದ್ದಾಗಲೂ ಅವರು ಸುಧಾರಣೆ ಆಗಲಾರರು ಅನ್ನುವಂಥದ್ದು. ಅವಾಗ ಏನ್ ಮಾಡ್ಬೇಕು ಹಂಗಾರ ಅಂತಂದ್ರೆ, ನಮ್ಮ ನಡೆನುಡಿ ಒಳಗನ ಏನೋ ಒಂದನ್ನ ಬದಲಾವಣೆ ಮಾಡಿಕೊಂಡು ಅವರು ಸುಧಾರಣೆ ಆಗುವ ಹಾಗೆ ಮಾಡಬೇಕು. ನಮ್ಮ ಪ್ರೀತಿಯನ್ನ, ನಮ್ಮ ಮೋಹವನ್ನ, ನಾವು ಮಕ್ಕಳ ಬಗ್ಗೆ ಇಟ್ಟುಕೊಂಡಂತ ಅಭಿಮಾನವನ್ನ ಸ್ವಲ್ಪ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ವಲ್ಪ ನಿಷ್ಠುರತಾ, ಸ್ವಲ್ಪ ಗಂಭೀರತಾ, ಸ್ವಲ್ಪ ಏನಪ್ಪಾ ಅಂದ್ರೆ ನ್ಯಾಯಯುತವಾಗಿ ನಾವು ನಡ್ಕೊಳ್ಳುವಂತಹದ್ದನ್ನ ಅವರು ಕಲಿಬೇಕು ಅನ್ನೋಕ್ಕೋಸ್ಕರವಾಗಿ ನಮ್ಮನ್ನೇ ಒಂಚೂರು ಬದಲಾವಣೆ ಮಾಡಿಕೊಂಡು ನಾವು ಅವರಿಗೆ ಕಲಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಇರ್ತದೆ. ಹಾಗಾಗಿ ಸಂಸ್ಕಾರದ ವಿಷಯ ಬಂದಾಗ ನಾವು ಬಹಳ ಎಚ್ಚರ ಇರಬೇಕು ಅನ್ನುವಂಥದ್ದು. ಇನ್ನೊಂದು ಏನದಲ್ಲ, ಸಂಸ್ಕಾರ ಅನ್ನೋದು ಬರೀ ನಾವು ನೀವು ಕಲಿಸಿದ್ರೆ ಬರ್ತದ ಅಂತ ಹಂಗೇನು ಇರೋದಿಲ್ಲ. ಹಿಂದಿನ ಜನ್ಮದ ವಾಸನಾ ಬಲದಿಂದ ಆ ವಾಸನೆನ ಈ ಜನ್ಮದ ಸಂಸ್ಕಾರ ಆಗಿರ್ತದ. ಯಾವ ರೀತಿಯಲ್ಲಿ ಹಿಂದಿನ ಜನ್ಮದಲ್ಲಿ ಜೀವನ ಮಾಡಿರ್ತಾನೋ ಅದೇ ಸಂಸ್ಕಾರ ಉಳ್ಕೊಂಡು ಬಂದು ಅದೇ ಈ ಜನ್ಮದಲ್ಲೂ ಮುಂದುವರೆದಿರುವಾಗ ನಾವು ನೀವು ಏನು ಹೇಳಿದ್ರು ಅದು ತಲೆಯಾಗ ಹೋಗುವುದೇ ಇಲ್ಲ. ಜ್ಞಾನಿಯಾಗಿರುವ ತಂದೆ ತಾಯಿಗಳ ಮಕ್ಕಳು ಎಂಥ ಶತಮೂರ್ಖರಾಗಿರ್ತಾರ ಅನ್ನೋದನ್ನ ನೋಡ್ತೀವಿ ನಾವೆಲ್ಲ. ಆರೋಗ್ಯವಂತ ತಂದೆ ತಾಯಿ ಮಕ್ಕಳು ಅವರು ರೋಗಗ್ರಸ್ತರಾಗಿ, ಅಂಗವಿಕಲರಾಗಿ, ಬುದ್ಧಿಮಾಂದ್ಯರಾಗಿ ಹುಟ್ಟಿರುವಂತಹದ್ದನ್ನ ನೋಡ್ತೀವಿ ನಾವು. ಆ ನಂತರದೊಳಗೆ ಒಳ್ಳೆ ಕಲೆ ಸಂಸ್ಕೃತಿ ಅಂತ ಬೆಳೆದು ಬಂದಿರುವಂತಹ ದಂಪತಿಗಳು ಹೊಟ್ಟ್ಯಾಗ ಏನಪ್ಪಾ ಅಂದ್ರೆ ಅದರ ಗಂಧ ಗಾಳಿ ಇಲ್ದಂತ ಮಕ್ಕಳು ಹುಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಾಕ ಸಾಧ್ಯದ. ಹಾಗಾಗಿ ಇಂಥ ಕೆಲವು ಸಂದರ್ಭ ನೋಡಿದಾಗ ಅನಿಸೋದೇನಪ್ಪಾ ಅಂದ್ರೆ ಹಿಂದಿನ ಜನ್ಮದ ವಾಸನಾ ಬಲ ಅವರನ್ನ ಅದೇ ರೀತಿಯಲ್ಲಿ ತಗೊಂಡು ಹೋಗ್ತದೆ ವಿನಃ ಬದಲಾಗಕ ಬಿಡುವುದೇ ಇಲ್ಲ ಅಂತೇಳಿ. ಹಾಗಾಗಿ ಮಕ್ಕಳು ನಿಮ್ಮ ಕೈಯಾಗಿದ್ದಾಗ ನೀವೇನು ಪ್ರಯತ್ನ ಮಾಡ್ತಿರೋ ಮಾಡ್ಬೇಕು, ಮಾಡ್ಲಾರ್ದೆ ಇರಾಕ್ ಬರುವುದಿಲ್ಲ. ಎಲ್ಲ ನಮ್ಮ ಕೈಯಾಗ ಏನೈತ್ರಿಪ್ಪ, ಹಡ್ದೀವಂದ್ರೆ ಹಣೆ ಬರ ಬರ್ಯಾಕ ಆಕತ್ತೇನು, ಅವ್ರವ್ರ ಹಣೆ ಬರದಾಗ ಇದ್ದಂಗೆ ಆಗಲಿ ಅಂತ ಕೈ ಚೆಲ್ಲಿ ಕುಂಡ್ರಾಕ್ ಬರುವುದಿಲ್ಲ, ಅಲಕ್ಷ್ಯ ಮಾಡಾಕ್ ಬರುವುದಿಲ್ಲ, ಅವ್ರು ಹೆಂಗದಾರ ಹಂಗ ಕೈ ಬಿಡಾಕ ಬರುವುದಿಲ್ಲ. ತಿದ್ದುವ ಪ್ರಯತ್ನ ಆಗಲೇಬೇಕು ಅನ್ನುವಂಥದ್ದು, ಹೇಳುವ ಪ್ರಯತ್ನ ಆಗಲೇಬೇಕನ್ನುವಂತಹದ್ದು, ಸುಧಾರಿಸುವ ಪ್ರಯತ್ನ ಆಗಲೇಬೇಕು ಅನ್ನುವಂತಹದ್ದು. ಮುಂದಿಂದು ಪರಮಾತ್ಮನ ಇಚ್ಛಾ ಅದೇನಾಗ್ತದೋ ಆಗಲಿ. ಹಾಗಾಗಿ ಸಂಸ್ಕಾರವನ್ನ ಕೊಡಲಾರ್ದೆ ಇವತ್ತು ಉಳಿಯಾಕತ್ತಾರ. ಯಾಕಿದನ್ನು ಹೇಳಬೇಕಾತು ಅಂದ್ರೆ ಸಂಸ್ಕಾರವನ್ನ ಇವತ್ತು ಮಕ್ಕಳಿಗೆ ಕೊಡುವಲ್ಲಿ ತಂದೆ ತಾಯಿಗಳು ಬಹಳ ಹಿಂದೇಟ್ ಹಾಕಾಕತ್ತಾರ. ಅಥವಾ ಅದೇನು ಬಿಡ್ರಿ ಸಂಸ್ಕಾರ ಅದು ಹೇಳೋ ಅವಶ್ಯಕತೆ ಇಲ್ಲ, ಮಕ್ಕಳು ಬಹಳ ಶಾಣೆ ಅದಾವ, ಇವತ್ತ ಅವ ತಿಳ್ಕೋತಾವ, ಇನ್ನೂ ಸಾಲಿಗೆ ಹಚ್ಚೋಣ್ರಿ, ಚಲೋತ್ನಂಗೆ ಕಲ್ಸೋನು, ಇದಕ್ಕೆ ಪ್ರಯತ್ನ ಮಾಡೋಣ. ಈ ಸಂಸ್ಕಾರ ಅದು ಇದು ಮುಂದೆ ದೊಡ್ಡವಾದ್ಮೇಲೆ ತಾವ ಕಲ್ಕೋತಾವ ಅಂತೇಳಿ ಸಂಸ್ಕಾರ ಕೊಡುವುದೇ ಇಲ್ಲ. ಹಿಂಗಾದಾಗ ಮಕ್ಕಳು ಯಾವ ರೀತಿ ಬೆಳಿತಾವ? ಹಾಗಾಗಿ ನಾವಿವತ್ತು ಶಾಲೆ ಕಲಿಸೋದನ್ನ ಒಂದು ದೊಡ್ಡದಂತ ತಿಳ್ಕೊಳ್ಳೋದಲ್ಲ. ಶಾಲೆ ಕಲಿಯೋದ್ರಿಂದ ಮಕ್ಕಳಿಗೆ ಏನಾಗ್ತದಂದ್ರೆ ವಿದ್ಯಾ ಬರ್ತದ, ಅದರಿಂದ ಒಂದು ಉದ್ಯೋಗ ಬರ್ತದ, ಇಷ್ಟು ಮಾತ್ರ ಆಗ್ತದ ವಿನಃ ತಮ್ಮ ಜೀವನವನ್ನ ಅರ್ಥ ಮಾಡಿಕೊಂಡು ಮಾಡುವಂತ ಮತ್ತು ತನ್ನವರನ್ನ ಕಾಳಜಿ ಮಾಡಿಕೊಂಡು ಹೋಗುವಂತ ಒಂದು ಕೌಟುಂಬಿಕ ಹಿನ್ನೆಲೆ, ಒಂದು ಪರಿವಾರದ ಹಿನ್ನೆಲೆ, ತನ್ನ ಪರಿವಾರದ ಸಂಸ್ಕೃತಿ ಸಂಸ್ಕಾರವನ್ನ ಅಳವಡಿಸಿಕೊಂಡು ಬೆಳೆಯುವಲ್ಲಿ ಆ ಮಕ್ಕಳು ಏನೂ ಪ್ರಯತ್ನ ಮಾಡುವುದೇ ಇಲ್ಲ ಮುಂದೆ.
ಹಾಗಾಗಿ ಇದನ್ನು ನಾವು ಮಾಡಬೇಕು. ಮೊದಲ ಈ ಕೆಲಸವನ್ನು ಮಾಡಬೇಕು, ಸಂಸ್ಕಾರ ಕೊಡುವಂತಹದ್ದು ಅಂತೇಳಿ. ಮುಂದೆ ನೀವು ಏನೋ ಹೇಳಕ್ ಹೋದ್ರೂ ಅವ್ರು ಕೇಳೋದೇ ಇಲ್ಲ. ನೀವು ಅವಾಗ ಏನು ಹೇಳೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ, ನೀವ ಮಾಡ್ಕೊಂಡು ಹೋಗ್ರಿ ಅಂತಾರ ಅವರು. ನಿಮಗ ಬಿಟ್ಟು ನಾವು ಅದನ್ನ, ದೇವ್ರೋ ನೀವ ಮಾಡ್ರಿ, ಧರ್ಮೋ ನೀವ ಮಾಡ್ರಿ, ನಮಗೇನು ಗೊತ್ತಿಲ್ಲ, ನಾವು ದುಡಿತೀವಿ, ಏನ್ ಬೇಕಂತ ತಂದು ಕೊಡ್ತೀವಿ ಅಂತಾರ ಮಕ್ಕಳು. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ನಾವೇ ಈ ರೀತಿಯಲ್ಲಿ ಮಾಡಿ ಕಳೆದು ಬಿಟ್ಟಿವಿ ಅಂತಂದ್ರೆ ಉಪಯೋಗ ಏನಾಯ್ತು? ಹಾಗಾಗಿ ಮುಂದಿನ ತಲೆಮಾರಿಗೆ ಸಂಸ್ಕೃತಿಯನ್ನ ಮುಟ್ಟಿಸುವಂತ, ಸಂಸ್ಕಾರವನ್ನ ಕೊಟ್ಟು ಹೋಗುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು ಅಂತೇಳಿ. ಅದಕ್ಕೆ ನೋಡ್ತೀವಿ ಒಂದೆರಡು ಉದಾಹರಣೆಗಳನ್ನ. ಕೆಲವು ಮಕ್ಕಳು ಕಲಿಸಿದ್ರೆ ಕಲಿತಾವ, ಕೆಲವು ಮಕ್ಕಳು ನೋಡಿಯೇ ಕಲಿತಾವ ಅನ್ನುವಂಥದ್ದು. ಆದ್ರೆ ನೋಡಿ ಕಲಿಯುವ ಮಕ್ಕಳು ಬಹಳ ಕಡಿಮೆ ರೀ. ತಮ್ಮ ಇಚ್ಛಾ ಪ್ರಕಾರನೇ ಬೆಳೆಯುವಂಥವ್ರು. ಇವತ್ತಂತೂ ತಮ್ಮ ಲಕ್ಷ್ಯದೊಳಗ ಬೆಳೆಯುವ ಮಕ್ಕಳೇ ಜಾಸ್ತಿ. ನಾನು, ನನ್ನ ಜೀವನ. ಆ ಮಕ್ಕಳು ತಮ್ಮ ಜೀವನದೊಳಗ ತಂದೆ ತಾಯಿಗಳನ್ನು ತಗೊಳಂಗಿಲ್ಲ ಅವರು, ತಾವು ತಮ್ಮ ಜೀವನ, ಇಷ್ಟಕ್ಕೆ ಸೀಮಿತರಾಗುವಂತ ಮಕ್ಕಳನ್ನು ನೋಡಾಕತ್ತೀವಿ. ಹಂಗಾಗಿ ಅವರಿಗೆ ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಮಾಡಾಕತ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ಸ್ವಲ್ಪ ನಮ್ಮ ದೃಷ್ಟಿಯಂತೆ ವಿಚಾರ ಮಾಡ್ರಿ, ಒಂದು ಸ್ವಲ್ಪ ನಮ್ಮ ಮನಸ್ಸಿನ ತಕ್ಕಂಗ ವಿಚಾರ ಮಾಡ್ರಿ, ಒಂದು ಸ್ವಲ್ಪ ನಮ್ಮ ಭಾವನೆ ತಕ್ಕಂಗ ನೀವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಿ ಅಂತ ಕಲಿಸುವಂತಹ ಒಂದು ವಿಚಾರ ಇವತ್ತು ಬಂದು ನಿಲ್ಲಾಕತ್ತದ. ಹಿರಿಯರೆಲ್ಲ ಇವತ್ತು ಇದನ್ನ ವಿಚಾರ ಮಾಡಕತ್ತಾರ. ನಮ್ಮ ದೃಷ್ಟಿನ ಬೇರೆ, ಮಕ್ಕಳ ದೃಷ್ಟಿನ ಬೇರೆ, ನಮ್ಮ ಒಂದು ಭಾವನೆನ ಬೇರೆ, ನಮ್ಮ ಮಕ್ಕಳ ಭಾವನೆನ ಬೇರೆ. ಹಾಗಾಗಿ ನಮ್ಮ ದೃಷ್ಟಿಯಂತೆ ಮಕ್ಕಳು ವಿಚಾರ ಮಾಡೋದನ್ನು ಕಲಿಬೇಕು, ನಮ್ಮ ದೃಷ್ಟಿಯಂತೆ ನೋಡುವುದನ್ನು ಮಕ್ಕಳು ಕಲಿಬೇಕಾಗ್ಯದ, ನಮ್ಮ ವಿಚಾರದಂತೆ ವಿಚಾರ ಮಾಡೋದನ್ನು ಮಕ್ಕಳು ಕಲಿಬೇಕಾಗ್ಯದ, ನಮ್ಮ ಸಂಸ್ಕಾರ ಸಂಸ್ಕೃತಿಯಂತೆ ಮಕ್ಕಳು ಕೂಡ ಒಂದು ಸ್ವಲ್ಪ ಬೆಳೆದು ಬಾಳ್ಬೇಕಾಗ್ಯದ, ನಮ್ಮ ಭಾವನೆಗೆ ಮಕ್ಕಳು ಸ್ಪಂದಿಸ್ಬೇಕಾಗ್ಯದ ಅನ್ನುವಂಥದ್ದರ ವಿಚಾರವನ್ನ ಇವತ್ತ ಹೆಚ್ಚಾಗಿ ನಾವು ನೋಡಾಕತ್ತೀವಿ, ಕೇಳಾಕತ್ತೀವಿ. ಅದಕ್ಕೆ ಮಕ್ಕಳಿಗೆ ಇಂಥದ್ದನ್ನ ಕಲಿಸ್ರಿ ಅನ್ನುವಂಥ ವಿಚಾರವನ್ನೇ ನಾವಿವತ್ತು ನೋಡ್ತಾ ಇಲ್ಲೇನು ನೋಡಿದ್ವಿ ಕೊನೆಯದಾಗಿ ಅಂದ್ರೆ, ಭವಸಾಗರದ ಸಮಯದಲ್ಲಿದ್ದವಂಗೆ ನಿರ್ಭಾವನ ಭಾವವನ್ನೆತ್ತಬಲ್ಲರು ಅಂತೇಳಿ. ನಿರ್ಭಾವುಕರು, ಅವರಿಗೆ ತಮ್ಮ ನೋವಷ್ಟೇ ನೋವು, ತಮ್ಮ ಆಸೆ ಅಷ್ಟೇ ಆಸೆ, ತಮ್ಮ ಅಪೇಕ್ಷೆ ಅಷ್ಟೇ ಅಪೇಕ್ಷೆ, ತಮ್ಮ ಜೀವನ ಅಷ್ಟೇ ಜೀವನ, ಇನ್ನುಳಿದವ್ರದ್ದು ಏನೂ ಕೂಡ ಅವರಿಗೆ ಅರ್ಥವಾಗುವುದಿಲ್ಲ. ಅಂದ್ರೆ ಅಂಥವ್ರನ್ನ ತಗೊಂಡು ಏನ್ ಮಾಡುದದ? ಅವ್ರನ್ನೂ ಒಟ್ಟ ಅವ್ರಿಗೆ ಗೊತ್ತಾಗಕತ್ತದ, ಅವ್ರ ಜೀವನ ಅವ್ರಿಗೆ ಅಷ್ಟ ಅರ್ಥ ಆಗಕತ್ತದ, ಅವ್ರ ಭಾವನಾ ಅವ್ರಿಗೆ ಅಷ್ಟ ಮುಖ್ಯ ಆಗ್ಯದ. ಅಂದ್ರೆ ಇನ್ನುಳಿದವ್ರು ಅವ್ರನ್ನ ತಗೊಂಡು ಏನ್ ಮಾಡುದದ? ಹಾಗಾಗಿ ನಾವು ಮಾಡಬೇಕಾದ್ದೇನು ಅಂತಂದ್ರೆ, ಇಲ್ಲಿ ಆ ರೀತಿಯಲ್ಲಿ ಬೆಳೆಯದಂತೆ ನೋಡಿಕೊಳ್ಳುವ ಕರ್ತವ್ಯವನ್ನ ನಾವು ನಿರ್ವಹಿಸಬೇಕಾಗ್ಯದ. ಒಂದು ಉದಾಹರಣೆ ಹೇಳ್ತಾರೆ, ನೀವು ಕೇಳಿರಿ. ತಂದೆ ಇಲ್ಲದ ಇಬ್ಬರು ಮಕ್ಕಳು, ಮದುವೆಯಾಗಿತ್ತು, ಕರ್ತವ್ಯವನ್ನೆಲ್ಲ ಮಾಡಿದ್ದ ತಂದೆ. ಇವರಿಬ್ಬರು ಏನಪ್ಪಾ ಅಂದ್ರೆ ಅಣ್ಣ ತಮ್ಮಂದ್ರು ಒಟ್ಟಿಗೆ ಜೀವನ ಮಾಡ್ತಾ ಇದ್ದದ್ದು. ತಂದೆ ಹೋದ ಮೇಲೆ ಬೇರೆ ಆಗಬೇಕು ಅಂತೇಳಿ ಅವರು ಹಿರಿಯರನ್ನ ಮುಂದಿಟ್ಟುಕೊಂಡು ಬೇರೆ ಆದ್ರಂತ. ಬೇರೆ ಆದರೂ ಸಮಪಾಲನ ತಗೊಂಡ್ರು. ಜೀವನ ಮಾಡುವಾಗ ಏನಾಯ್ತು ಅಂದ್ರೆ, ದೊಡ್ಡವ ಭಾಳ ಚಲೋ ಜೀವನ ಮಾಡಿದ. ತಂದೆ ಕೊಟ್ಟಂತ ಆಸ್ತಿಯನ್ನು ಬಳಸ್ಕೊಂಡು ಭಾಳ ಚಲೋ ದುಡ್ಕೊಂಡು ಅದರ 2 ಪಟ್ಟು ಆಸ್ತಿಯನ್ನ ಮಾಡಿದ. ಮತ್ತ ಸಮಾಜದಾಗ ಎಲ್ಲರ ಜೋಡಿ ಚಂದಾಗಿ ಜೀವನ ಮಾಡಿದ. ಎಲ್ಲರ ಬಾಯಾಗ ಹೌದನಿಸ್ಕೊಂಡ. ಸಣ್ಣವ ಏನ್ ಮಾಡಿದ ಅಂದ್ರೆ, ದುಡಿಯೋದ್ರ ಕಡೆ ಆಸಕ್ತಿ ಇಲ್ದಂಗ ತಂದೆ ಕೊಟ್ಟಂತ ಆಸ್ತಿನ ತಿನ್ಕೋತ ಉಣ್ಕೋತ ಜೀವನ ಮಾಡಿದ. ದುಷ್ಟರ ಸವಾಸ ಮಾಡಿದ. ಇನ್ನೇನು ದುಡಿಯೋದು ಐತಲ್ಲ ಅಂತ ಹೇಳಿ ಅದ್ರಾಗನ ಮಜಾ ಮಾಡಿ ತಿಂದ, ಉಂಡ, ಕುಡ್ದ, ಏನೆಲ್ಲ ಮಾಡಿ ಹಾಳು ಮಾಡ್ಕೋತ ಬಂದ. ಅತ್ಯಂತ ಕಡುಬಡವನಾಗಿ ಜೀವನ ಮಾಡಕತ್ತ. ಜನ ನೋಡ್ತಿದ್ರು, ಅಣ್ಣ ಹಂಗಾದ, ಅಮ್ಮ ಹಿಂಗಾದ, ಏನಪ್ಪಾ ಇದು ಅಂತಂದು ಮಾತಾಡ್ಸಕ್ ಹೋದ್ರು. ತಮ್ಮನ್ನು ಮಾತಾಡಿಸಿದ್ರು, ಏನ್ಲೇ ತಮ್ಮ, ಹೆಂಗಿದ್ದಾವ, ಹೆಂಗಾದಿ, ಮತ್ತ ನೀನೊಂದು ಸ್ವಲ್ಪ ಸುಧಾರಿಸ್ಕೋಬೇಕಪ್ಪ, ಹಿಂಗಲ್ಲ ಅಂತ ಮಾತಾಡ್ಸುವಾಗ, ಏನಾತ್ ನಿನಗ, ಯಾಕೆ ಹಿಂಗಾದಿ ಅಂತ ಕೇಳಿದಾಗ ಅವ ಹೇಳಿದ್ನಂತ, ಇದಕ್ಕೆಲ್ಲ ಕಾರಣ ನನ್ನ ತಂದಿ ಅನ್ನಂತ. ಇದಕ್ಕೆಲ್ಲ ಕಾರಣ ನನ್ನ ತಂದಿ. ಯಾಕಂದ್ರೆ ಅವನು ಕುಡ್ಕೋತ ಬಂದ, ಅವನು ಏನಪ್ಪಾ ಅಂದ್ರೆ ಆರಾಮ್ ಬಂದ್ಬಿಟ್ಟ,
ನಾನು ಏನಾದೆ ಅದನ್ನ ನೋಡಿ ಹಂಗ ಕಲ್ಕೊಂಡು ಅದ ದಾರಿ ಒಳಗೆ ಬಂದು ಹಾಳಾದೆ ಅನ್ನಂತವ. ಆಮೇಲೆ ಏನಪ್ಪಾ ಅಂತಂದ್ರೆ ದೊಡ್ಡವನ್ ಮಾತಾಡಿಸಿದ್ರಂತೆ. ಅವಾಗ ದೊಡ್ಡವ ಹೇಳಿದ್ನಂತ, ಅಲ್ಲಪ್ಪ ನಿಮ್ಮ ತಮ್ಮರ ಹಾಳಾಗಿ ಹೋದ, ನೀನ್ ಎಷ್ಟು ಚಲೋ ಅದೆಲ್ಲ, ನಿಮ್ಮಪ್ಪ ಕೊಟ್ಟಂತ ಆಸ್ತಿನ ಬಳಸ್ಕೊಂಡು ಇನ್ನಷ್ಟು ದುಡಿದು ದೊಡ್ಡದು ಮಾಡಿದಿ, 1/2 ಮಾಡಿದಿ, ಮತ್ತು ನಿನ್ನ ತಂದಿಕ್ಕಿಂತ ಹೆಚ್ಚಿಗೆ ನೀನು ಒಳ್ಳೆ ಜೀವನ ಮಾಡಿದಿ, 4 ಮಂದಿ ಬಾಯಾಗ ಹೌದು ಅನಿಸ್ಕೊಂಡಿದಿ, ನೀನು ಎಷ್ಟು ಆರಾಮದಿಯಲ್ಲಪ್ಪ. ಏನಪ್ಪ ಇದು, ಏನು ನಿನಗೆ ಪ್ರೇರಣೆ, ಎಂಥ ಭಾವನ ಐತಲ್ಲಿಂದ, ಎಲ್ಲಿ ಕಲ್ತಿ ಅಂದಾಗ ಅವ ಅಂದ, ನನ್ನ ತಂದೆ ನೋಡೇ ಕಲ್ತೀನಿ ಅಂದವ. ಅವನು ಏನಂದ, ನನ್ನ ತಂದೆ ನೋಡೇ ಕಲ್ತೀನಿ, ಯಾಕಂದ್ರೆ ನಮ್ಮ ಅಜ್ಜ ಚಲೋ ದುಡ್ದಿದ್ದ, ನಮ್ಮಪ್ಪ ಅದ್ರೊಳಗೆ ಆರಾಮಾಗಿ ಜೀವನ ಮಾಡ್ಕೋತ ಬಂದ, ಮುಂದೆ ಎಷ್ಟು ದುಡಿದ್ನೋ ಇಲ್ಲಂತ ನಂಗಿಲ್ಲ, ಆದ್ರೆ ಕುಡಿದು ಹಾಳು ಮಾಡಿದ್ದೇ ಹೆಚ್ಚು. ಅದಕ್ಕೆ ನಾನು ಅದನ್ನು ನೋಡ್ಕೋತ ಬೆಳೆದ್ನೆಲ್ಲ, ನಾನು ಹಿಂಗಾಗಬಾರ್ದು, ನಾನು ಕುಡಿದು ಹಾಳಾಗಬಾರ್ದು ಅಂತ ಹೇಳಿ ಸಣ್ಣಂದಿರ್ತ ವಿಚಾರ ಮಾಡ್ಕೋತ ಬಂದೆ, ಹಾಗಾಗಿ ನಾನು ಸುಧಾರಿಸಿಕೊಂಡೆ ಅನ್ನೋ ಮಾತನ್ನ ಅಣ್ಣ ಹೇಳಿದ. ಅಣ್ಣ ಸುಧಾರಣೆ ಆಗಕ್ಕೂ ತಂದೆ ಕಾರಣ ಆದ, ತಮ್ಮ ಹಾಳಾಗಕ್ಕೂ ತಂದೆ ಕಾರಣ ಆದ. ಹಾಗಾದ್ರೆ ಇಬ್ರು ತಂದೆಯನ್ನೇ ಕಾರಣ ಅಂತ ಹೇಳಿದರು. ಸುಧಾರಣೆ ಆದವನು ತಂದೆ ಕಾರಣ ಅಂತ ಹೇಳಿದ, ಹಾಳಾದವನು ತಂದೆ ಕಾರಣ ಅಂತ ಹೇಳಿದ. ಹಾಗಾದ್ರೆ ತಂದೆ ಕಾರಣ ಹೌದೇನು ಅಂತಂದ್ರೆ ಅಲ್ಲ, ಹೌದಲ್ರಿ? ತಂದೆ ಕಾರಣ ಅಲ್ಲಿ ಏನು ಕಾರಣ ಆಯ್ತು ಅಂತಂದ್ರೆ ಅವರು ನೋಡುವ ದೃಷ್ಟಿಕೋನ. ತಂದೆಯನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಬೆಳೆದ್ನೋ ಆ ದೃಷ್ಟಿಯಂತೆ ತನ್ನ ಜೀವನವನ್ನು ಸೃಷ್ಟಿ ಮಾಡಿಕೊಂಡ ತಮ್ಮ. ತಂದೆಯನ್ನ ಯಾವ ದೃಷ್ಟಿಯಲ್ಲಿ ನೋಡ್ಕೋತ ಬಂದೋ ಆ ದೃಷ್ಟಿಯಲ್ಲಿ ಬೆಳೆದು ಏನಪ್ಪಾ ಅಂತಂದ್ರೆ ಅಣ್ಣ ಚಲೋ ಆದ ದೃಷ್ಟಿಕೋನ. ಹಿಂಗ ಮಾಡಿ ನಮ್ಮಪ್ಪ ಹಾಳಾದ, ನಾ ಹಂಗ ಆಗಬಾರ್ದು ಅನ್ನೋ ದೃಷ್ಟಿಕೋನ ಬೆಳೆಸಿಕೊಂಡು ಇವ ಅಣ್ಣ ಸುಧಾರಣೆ ಆದ. ನಮ್ಮಪ್ಪ ಹಿಂಗ್ ಮಾಡ್ಕೋತ ಬಂದ, ನಾನರ ಏನ್ ಮಾಡೋದೈತೆ ಅಂತ ಅದೇ ರೀತಿ ಒಳಗನೆ ಜೀವನ ಮಾಡಿ ಹಾಳಾದ ತಮ್ಮ. ಆ ದೃಷ್ಟಿಕೋನ ಅವ ಬೆಳೆಸ್ಕೊಂಡು. ಹಾಗಾಗಿ ನಮ್ಮ ದೃಷ್ಟಿಯಂತೆ ಸೃಷ್ಟಿ. ಯಾವುದನ್ನ ನಾವು ಹೆಂಗ ನೋಡ್ತೀವೋ, ಯಾವುದನ್ನ ನಾವು ಹೆಂಗ ತಿಳ್ಕೋತೀವೋ, ಯಾವುದರಿಂದ ನಾವು ಬದಲಾವಣೆ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತೀವೋ ಅಲ್ಲಿ ನಮ್ಮ ಜೀವನ ತೆರೆದುಕೊಳ್ತದೆ ಅನ್ನುವಂತಹದ್ದು. ಆ ಹಿನ್ನೆಲೆ ಒಳಗೆ ಇಲ್ಲಿ ಶರಣರು ಈ ರೀತಿಯಲ್ಲಿ ಯಾಕಪ್ಪ, ಶರಣರು ಈ ರೀತಿಯಲ್ಲಿ ಯಾಕೆ ಇರ್ತಾರೆ ಅನ್ನುವಂಥ ವಿಚಾರವನ್ನ ಈ ಗಟ್ಟಿವಾಳಯ್ಯ ಮಾಡ್ತಾ ಬಂದಾಗ ಹೇಳಿದರು ಅಲ್ಲಮ ಪ್ರಭುಗಳು ಹಂಗಿರುವುದ ಅಂತೇಳಿ. ಒಂದ ಸಮ್ಮುಖ ಯಾರೂ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹಂಗೆಲ್ಲ ಇರವ್ರಪ್ಪ, ಅದನ್ನು ನಾವು ಅಷ್ಟಾಗಿ ಲಕ್ಷಿಸಬಾರದು ಅಂತ ಹೇಳಿ ಅದನ್ನ ತಿಳಿ ಹೇಳುವಂತಹದ್ದಿದೆ. ಇದನ್ನೆಲ್ಲ ನೋಡಿದ ಮೇಲೆ ಗಟ್ಟಿವಾಳಯ್ಯ ಏನ್ ಮಾಡ್ತಾನೆ, ಅಂಗದ ಮೇಲಣ ಲಿಂಗಕ್ಕಿಂತ ಅಂಗದೊಳಗಣ ಲಿಂಗವ ಹಿಂಗದಂತಿರಬೇಕು ಗಟ್ಟಿವಾಳಯ್ಯನಂತೆ ಅಂತೇಳಿ ಚನ್ನಬಸವಣ್ಣವರು ಮೆಚ್ಚಿಕೊಳ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಬಸವಣ್ಣನವರು ಕೂಡ ನಿರಂತರ ಸಹಜ ಅಂತ ಹೇಳಿ ಗಟ್ಟಿವಾಳಯ್ಯನನ್ನ ಮೆಚ್ಚಿಕೊಳ್ತಾರೆ. ಗಟ್ಟಿವಾಳಯ್ಯನ ವ್ಯಕ್ತಿತ್ವದಿಂದ ಎಲ್ಲಾ ಶರಣರು ಪ್ರಭಾವಿತರಾಗಿರ್ತಾರೆ ಅನ್ನುವಂಥದ್ದನ್ನ ಅನೇಕ ವಚನಗಳಿಂದ ನೋಡ್ತಾ ಬರ್ತೀವಿ. ಇಂಥ ಶರಣ ಹಾಡುವಂತಹದ್ದು, ನೃತ್ಯವನ್ನ ಮಾಡುವಂತಹದ್ದು, ಶಿವಯೋಗ ಕಾಯಕದ ಜೀವನವನ್ನ ಮಾಡಿಕೊಂಡು ಆನಂದವಾಗಿ ಕಲ್ಯಾಣದೊಳಗೆ ಉಳ್ತಾನ. ಕಲ್ಯಾಣದೊಳಗೆ ಒಂದು ದಿನ ಕಾಯಕ ಮಾಡಕ್ ಹೋಗಿರ್ತಾನ, ಹಾಡುವಂತಹದ್ದು, ನೃತ್ಯ ಮಾಡುವಂತಹದ್ದು, ಇವೆರಡೂ ಆತನ ಕಾಯಕವೇ ಆಗಿರ್ತಾವ. ಹಿಂಗೆ ಮಾಡ್ಕೋತ ಒಂದು ಓಣಿ ಒಳಗೆ ಹೋದಾಗ ಅಲ್ಲಿ ಕಾಯಕ ಮಾಡ್ತಾನೆ ಅಲ್ಲೇನಪ್ಪ ಅಂದ್ರೆ ಲಿಂಗೈಕ್ಯ ಆಗ್ತಾನೆ ಎನ್ನುವಂತಹದ್ದು. ತನ್ನ ಕಾಯಕ ಮಾಡ್ಕೋತಾನೆ ಲಿಂಗೈಕ್ಯನಾಗ್ತಾನೆ ಎನ್ನುವಂತ ಪ್ರಸಂಗ ಬರ್ತದೆ. ಆ ಓಣಿ ಒಳಗೆ ದೇಹ ಬಿಟ್ಟ ಮೇಲೆ ಆ ಸುದ್ದಿ ಎಲ್ಲಾ ಕಡೆ ಹಬ್ತದೆ. ಎಲ್ಲಾ ಶರಣರು ಅಲ್ಲಿ ಹೋಗ್ತಾರೆ. ಆ ಸಮಾಧಿ ಹೊಂದಿರುವಂತ ಶರಣನನ್ನು ನೋಡಬೇಕು ಅಂತಂದ್ರೆ ಶರಣನ ದೇಹ ಅಲ್ಲೇ ಇರುವುದೇ ಇಲ್ಲ ಅಂತೇಳಿ. ಕೆಲವರು ದೇಹ ಸಹಿತ ಮುಕ್ತಿಯನ್ನ ಪಡೀತಾರೆ ಅಂತ, ಇನ್ನು ಕೆಲವರು ದೇಹ ಬಿಟ್ಟು ಮುಕ್ತಿಯನ್ನ ಪಡಿತಾರೆ ಅನ್ನುವಂಥ ಮಾತಿದೆ. ಅಲ್ಲಮ ಪ್ರಭುದೇವರ ಸಮಾಧಿ ಸಿಗುವುದೇ ಇಲ್ಲ ಅಂತ ನೋಡುತ್ತೀವಿ. ಅಕ್ಕ ಮಹಾದೇವಿಯವರ ಸಮಾಧಿ ಸಿಗುವುದೇ ಇಲ್ಲ ಅಂತ ನೋಡುತ್ತೀವಿ. ಎಷ್ಟೋ ಜನ ಪುಣ್ಯಾತ್ಮರ ಸಮಾಧಿಗಳು ಸಿಗೋದಿಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ. ಅವರು ಹೆಂಗಾದರು ಅಂತಂದ್ರೆ ಉರಿಯುಂಡ ಕರ್ಪೂರದಂತೆ. ಕರ್ಪೂರ ಕುರಿ ಹಚ್ಚಿದಾಗ ಏನು ಅದರೊಳಗೆ ಬೂದಿ ಕೆಂಡ ಏನೂ ಉಳಿಯಂಗಿಲ್ಲಲ್ಲ, ಆ ರೀತಿ ಲಿಂಗೈಕ್ಯರಾದಗಳೇ ದೇಹ ಸಹಿತವಾಗಿ ಅವರು ಮುಕ್ತರಾಗಿ ಬಿಡ್ತಾರೆ ಅನ್ನುವಂಥ ಮಾತಿನಂತೆ ಗಟ್ಟಿವಾಳಯ್ಯನು ಕೂಡ ದೇಹ ಸಹಿತ ಮುಕ್ತಿಯನ್ನ ಪಡೆದಿರ್ತಾನೆ ಅನ್ನುವಂಥದ್ದು.
ಆಗ ಎಲ್ಲ ಶರಣರು ಆ ವಿಚಾರವನ್ನು ನೋಡಿ ಅಭಿಮಾನ ಪಡ್ತಾರೆ. ಗಟ್ಟಿವಾಳಯ್ಯನಿಗೆ ಶರಣು ಶರಣು ಅಂತೇಳಿ ತುಂಬ ಹೃದಯದ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ ಎನ್ನುವಂತಹದ್ದು ಬರ್ತಾ ಹೋಗ್ತದೆ. ಹೀಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅನ್ಕೋತ ಗಟ್ಟಿವಾಳ ಏನಾದರೆ ಇಲ್ಲವಾಗಿ ಬಿಟ್ಟ ಅನ್ನುವಂಥದ್ದು, ಮುಕ್ತವಾಗಿ ಬಿಟ್ಟ ಅನ್ನುವಂಥದ್ದು ಆ ಶರಣನ ನೂರಾರು ವಚನಗಳು ಇವತ್ತ ಲಭ್ಯ ಅದಾವ. ನೂರಾರು ವಚನಗಳಿಂದ ಆ ಶರಣ ಏನು ಸಂದೇಶ ಕೊಟ್ಟ ಸಮಾಜಕ್ಕೆ ಅಂತಂದ್ರೆ, ತಪ್ಪು ಒಪ್ಪುಗಳನ್ನು ಸುಧಾರಿಸುವ ದಿಸೆಯಲ್ಲಿ, ನೈತಿಕ ಜೀವನ ಮಾಡುವ ದಿಶೆಯಲ್ಲಿ, ತನ್ನ ಜೀವನವನ್ನು ತಾನರಿತು ಮುಕ್ತನಾಗಬೇಕು ಅನ್ನೋ ವಿಷಯದಲ್ಲಿ ಸಾಕಷ್ಟು ಸಂದೇಶವನ್ನ ಗಟ್ಟಿವಾಳಯ್ಯ ಕೊಡ್ತಾ ಬರ್ತಾನೆ ಅನ್ನುವಂಥದ್ದು ಅವರ ವಚನಗಳಿಂದ ತಿಳಿತದೆ. ಅಂಥ ವಚನಗಳನ್ನು ಒಂದು 4 ಉದಾಹರಣೆಯನ್ನು ಕೊಡ್ತಾ ಬರ್ತಾರೆ. ಹೊರಗಣ ಮಲತ್ರಯಕ್ಕೆ ಒಳಗಣ ಅರಿವ ನೀಡಾಡಲೇಕೆ, ಅಲ್ಪ ಸುಖಕ್ಕೆ ಮೆಚ್ಚಿ ಕುಕ್ಕುರನಂತೆ ಸಿಕ್ಕಿ ಸಾಯಲೇಕೆ, ನಿಶ್ಚಯವಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನರಿಯಬಲ್ಲಡೆ ಅಂತಾರೋದು. ಹೊರಗಣ ಮಲತ್ರಯಕ್ಕೆ ಒಳಗಣ ಅರಿವ ನೀಡಾಡಲೇಕೆ. ಹೊರಗಣ ಮಲತ್ರಯಕ್ಕೆ ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಕ್ಕೊಳಗಾದ ನಾವು ಏನಪ್ಪಾ ಅಂತಂದ್ರ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಕ್ಕೆ ಒಳಗಾಗಿ ಜೀವನ ಮಾಡೋದು ಯಾಕಪ್ಪ? ಕರ್ಮ ಮಲಗಳನ್ನ ಅಂಟಿಸಿಕೊಂಡು ಜೀವನ ಮಾಡೋದು ಯಾಕಪ್ಪ? ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಒಳಗಣ ಅರಿವನ್ನ ಇಂಥ ಕ್ಷುಲ್ಲಕ ಕಾರ್ಯಕ್ಕೆ ಖರ್ಚು ಮಾಡೋದಲ್ಲ. ನಮ್ಮ ಆತ್ಮಶಕ್ತಿಯನ್ನ ಸಣ್ಣ ಸಣ್ಣ ಕೆಲಸಕ್ಕೆ ಬಳಸುವುದಲ್ಲ. ಉಣ್ಣುವ, ಉಡುವ, ವ್ಯವಹರಿಸುವ ಮತ್ತು ಒಟ್ಟಾರೆ ಪ್ರಾಪಂಚಿಕ ಜೀವನ ಮಾಡೋದಕ್ಕಾಗಿಯೇ ನಮ್ಮ ಆತ್ಮಶಕ್ತಿಯನ್ನ ಖರ್ಚು ಮಾಡ್ಕೋತ ಬಂದಿವಿ ಅಂದ್ರೆ ಉಪಯೋಗ ಏನು ಅಂತಾರ. ನೋಡ್ರಿ, ದೇವ್ರು ಎಂತ ಅದ್ಭುತ ಶಕ್ತಿ ಕೊಟ್ಟ ನಮಗಂದ್ರೆ, ನಮಗ ಬರೇ ನಾವು ಆಸೆ ಪಟ್ಟದ್ದನ್ನು ಪಡ್ಕೊಳ್ಳುವಂತ ಶಕ್ತಿ ಅಲ್ಲ, ಅನ್ಕೊಂಡಂಗ ಜೀವನ ಮಾಡುವಂತ ಶಕ್ತಿ ಅಲ್ಲ, ನಮ್ಮನ್ನ ನಾವು ದೇವರನ್ನಾಗಿಸಿಕೊಳ್ಳುವಂತ ಶಕ್ತಿಯನ್ನ ಕೊಟ್ಬಿಟ್ಟಾನಂತ. ಹಿಂಗಿದ್ದಾಗ ಅಂಥ ಅಪಾರವಾದ ಶಕ್ತಿಯನ್ನ ನಾವ್ಯಾಕಪ್ಪ ಕಳ್ಕೋಬೇಕು? ಕ್ಷುಲ್ಲಕ ಕಾರ್ಯಕ್ಕಾಗಿ ಬರೇ ಉಣ್ಣೋದಕ್ಕೆ ನಮ್ಮ ಸಮಯ ಹೋತು, ಉಡೋದಕ್ಕೆ ನಮ್ಮ ಸಮಯ ಹೋತು, ಆಡಂಬರಕ್ಕೆ ನಮ್ಮ ಸಮಯ ಹೋತು, ಆರಾಮ್ ಇರಾಕ ನಮ್ಮ ಸಮಯ ಹೋತು, ಪ್ರಾಪಂಚಿಕ ವ್ಯವಹಾರಕ್ಕನ ನಮ್ಮ ಸಮಯವನ್ನು ನಾವು ಕಳೆದ್ವಿ ಅಂದ್ರೆ, ನಮ್ಮ ಆತ್ಮಶಕ್ತಿಯನ್ನು ನಾವು ಕಳೆದ್ವಿ ಅಂತಂದ್ರೆ ನಮ್ಮ ಜೀವನ ನಾವು ಹೆಂಗ್ ಸುಧಾರಣೆ ಮಾಡ್ಕೊಳಕಾಗ್ತದ? ಅದಕ್ಕೆ ಅಲ್ಪ ಸುಖಕ್ಕೆ ಮೆಚ್ಚಿ ಕುಕ್ಕುರನಂತೆ ಸಿಕ್ಕಿ ಸಾಯಲೇಕೆ. ಅಲ್ಪ ಸುಖಕ್ಕೆ ಆಸೆ ಮಾಡಿದ ನಾಯಿ ಏನಪ್ಪಾ ಅಂತಂದ್ರೆ ಒದ್ದಾಡ್ತದಲ್ಲ, ಕಷ್ಟ ಬಿಡ್ತದಲ್ಲ, ಮಂದಿ ಕಡೆಯಿಂದ ಬಡಿಸ್ಕೋತದಲ್ಲ. ಹಾಗಾಗಿ ಇಂಥ ನಾಯಿ ಪಾಡು ಯಾಕಪ್ಪ? ಅದಕ್ಕೆ ನಾವೇನ್ ಮಾಡ್ಬೇಕಾಗ್ಯದ? ನಮ್ಮ ಶಕ್ತಿ ಏನನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ನಮ್ಮ ಶಕ್ತಿಯನ್ನ ಬರೀ ದಿನಗೆಲಸಕ್ಕೆ ಬಳಸ್ಕೋತ ಹೋಗೋದಲ್ಲ, ವೈಯಕ್ತಿಕ ಕೆಲಸಕ್ಕೆ ಬಳಸ್ಕೊಳ್ಳೋದಲ್ಲ, ಆಹಾರ, ನಿದ್ರೆ, ಭಯ, ಮೈಥುನಕ್ಕನ ನಮ್ಮ ಶಕ್ತಿಯನ್ನ ಖರ್ಚು ಮಾಡೋದಲ್ಲ. ನಾವು ಹೊಸದನ್ನ ಕಲಿಬೇಕು. ಒಂದು ಹಾಡನ್ನ ಕಲಿಯುವ, ಒಂದು ಕಥೆಯನ್ನ ಕಲಿಯುವ, ಒಂದು ಪುಸ್ತಕವನ್ನು ಓದುವ, ಒಂದು ವಚನವನ್ನ ಕಲಿಯುವ, ಒಂದು ಮಂತ್ರವನ್ನ ಕಲಿಯುವ, ಒಂದು ರಂಗೋಲಿಯನ್ನ ಕಲಿಯುವ, ಅಥವಾ ಒಂದು ಹೊಸ ಹೊಸ ವಿಚಾರಗಳನ್ನ ಓದಿ ಅರ್ಥೈಸಿಕೊಳ್ಳುವ, ಒಬ್ಬ ಆತ್ಮೀಯರನ್ನ ಮಾಡಿಕೊಳ್ಳುವ, ಏನಾದರೊಂದು ಸಾಹಸವನ್ನ ಮಾಡುವ ಒಂದು ಪ್ರವೃತ್ತಿಯನ್ನ ನಾವು ಬೆಳೆಸ್ಕೋತ ಹೋಗ್ಬೇಕು. ಇರೋ ತನಕ ನಾವು ಹೊಸದನ್ನ ಕಲಿತಾ ಬಂದಾಗ, ಹೊಸದನ್ನ ನಾವೇನನ್ನು ಸ್ವೀಕಾರ ಮಾಡ್ತಾ ಬಂದಾಗ ನಮ್ಮ ಜೀವನ ಜಡ ಆಗೋದಿಲ್ಲ, ಲವಲವಿಕೆಯಿಂದ ಬೆಳೀತದೆ. ನಮ್ಮ ಆತ್ಮಶಕ್ತಿ, ನಮ್ಮ ಮನೋಶಕ್ತಿ, ನಮ್ಮ ಜೀವನ ಶಕ್ತಿ ಅದು ಒಳ್ಳೆಯದಕ್ಕಾಗಿ ಬಳಕೆ ಆಗ್ತಾ ಹೋಗಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನಿಲ್ಲಿ ಹೇಳಿದರು. ನಮ್ಮ ಶಕ್ತಿಯನ್ನು ನಾವು, ನಮ್ಮ ತಿಳುವಳಿಕೆಯನ್ನು ನಾವು, ನಮ್ಮ ಅರಿವನ್ನು ನಾವು ಒಳ್ಳೆಯ ಕಾರ್ಯಕ್ಕಾಗಿ ಬಳಸೋಣ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದರು. ನಿಶ್ಚಯವಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನರಿಯಬಲ್ಲಡೆ ಅಂತ. ದೇವರ ಬಗ್ಗೆ ಒಂದೀಟ ಅರಿವಿದ್ರೆ ನಿಮ್ಮ ಶಕ್ತಿಯನ್ನ ಬರೀ ಕ್ಷುಲ್ಲಕ ಕಾರ್ಯಕ್ಕನ್ನ ಬಳಸಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತೆ ಹೇಳ್ತಾರ, ತನುವ ಮರೆಯಲೆಂದು ಗುರುವ ತೋರಿ, ಮನವ ಮರೆಯಲೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆದು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬೆ ಅಂತ ಇನ್ನೊಂದು ಸಂದೇಶವನ್ನ ಕೊಡ್ತಾನೆ ಶರಣ. ತನುವ ಮರೆಯಲೆಂದು ಗುರುವ ತೋರಿ. ನೋಡ್ರಿ, ತನುವನ್ನ ಮರೆಯಾಕ
ಗುರುವ ತೋರ್ತಾನೆ. ನಾವೇನ್ ಮಾಡ್ತೀವಿ, ನಮ್ಮ ಶರೀರದ ಬಗ್ಗೆನ ನಾವು ಬಹಳ ಕಾಳಜಿ ಮಾಡ್ಕೊಳ್ಳೋರು. ಯಾಕಂದ್ರೆ ನಮಗಿಂತ ಪ್ರಿಯವಾದ ವಸ್ತು ಜಗತ್ನ್ಯಾಗ ಮತ್ತೊಂದಿಲ್ಲ. ನಮ್ಮನ್ನ ನಾವು ಕಾಳಜಿ ಮಾಡ್ಕೊಂಡಷ್ಟು ಇನ್ಯಾರನ್ನ ಮಾಡಕ್ ಸಾಧ್ಯ ಆಗ್ತದೆ. ನಮ್ಮ ಬಗ್ಗೆ ನಾವು ಪ್ರೀತಿ ಮಾಡಿಕೊಂಡಷ್ಟು ಇನ್ನೊಬ್ಬರನ್ನ ಹೆಂಗ್ ಪ್ರೀತಿ ಮಾಡಕ್ ಸಾಧ್ಯ ಆಗ್ತದೆ. ನಮ್ಮ ಬಗ್ಗೆ ನಾವು ಅಭಿಮಾನ ಪಟ್ಟಷ್ಟು ಇನ್ನೊಬ್ಬರ ಬಗ್ಗೆ ಅಭಿಮಾನ ಹೆಂಗ್ ಪಡಕ್ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಸುತ್ತಲೇ ನಾವು ಹೆಣೆದುಕೊಂಡಂತ ಭಾವನೆಯನ್ನ ಬಿಡಿಸಿ ನಮ್ಮ ಲಕ್ಷ್ಯವನ್ನ ಗುರುವಿನ ಮೇಲೆ ಹಾಕ್ಲಿಕ್ಕೆ ಹಸ್ತಾನೆ. ನಮ್ಮನ್ನ ಮರೆಸಿ ನಮಗ ಗುರುವನ್ನ ತೋರ್ತಾನೆ. ಗುರು ಅಂದ್ರೆ ಅರಿವು ಅಂತ ಹೇಳ್ಬಹುದು. ಬರೀ ದೇಹವನ್ನೇ ಜೋಪಾನ ಮಾಡಿಕೊಂಡು ಬಂದ್ರೆ, ದೇಹವನ್ನೇ ಕಾಳಜಿ ಮಾಡ್ಕೋತ ಬಂದ್ರೆ, ಇಡೀ ದೇಹವನ್ನೇ ಪ್ರೀತಿಸ್ಕೋತ ಬಂದ್ರೆ ದೇಹ ಇದ್ದಂಗ ಇರುವುದಿಲ್ಲ, ಬದಲಾಗ್ತದೆ. ಎಷ್ಟು ಕಾಳಜಿ ಮಾಡಿದ್ರು ಅದು ಏನಪ್ಪಾ ಅಂದ್ರೆ ಒಂದು ದಿನ ಕಳೆಗುಂದುತ್ತದೆ, ಒಂದು ದಿನ ಶಕ್ತಿಗುಂದುತ್ತದೆ, ಒಂದು ದಿನ ಅದು ನಮ್ಮ ಕೈ ಬಿಟ್ಟು ಹೋಗ್ತದೆ. ಹಾಗಾಗಿ ಶರೀರವನ್ನೇ ಪ್ರೀತಿಸುವಂತ ಹೋಗಬೇಡ, ಶರೀರದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಹೋಗಬೇಡ, ಬರೀ ಶರೀರವನ್ನೇ ಕಾಳಜಿ ಮಾಡ್ಕೋತ ಹೋಗಬೇಡಪ್ಪ. ಶರೀರವನ್ನ ಬಳಸಿಕೊಂಡು ಅರಿವನ್ನ ಜಾಗೃತ ಮಾಡಿಕೋ. ಶರೀರದ ಕಡೆ ಲಕ್ಷ್ಯ ಬೇಡ, ಅರಿವಿನ ಕಡೆ ಲಕ್ಷ್ಯ. ಅರಿವನ್ನ ಜಾಗೃತ ಮಾಡಿಕೊಳ್ಳಾಕ, ಅರಿವನ್ನ ಹೊಂದಾಕ ನೀ ಏನ್ ಮಾಡು, ಶರೀರವನ್ನ ಬಳಸಿಕೋ ಅಂತ ಹೇಳಿದರು. ಮನವ ಮರೆಯಬೇಕೆಂದು ಲಿಂಗವ ತೋರಿದ. ನೋಡ್ರಿ, ಬರೇ ನಾವು ಮನಸ್ಸಿನ ಸಂತೋಷಕ್ಕ ಜೀವನ ಮಾಡ್ತೀವಿ, ಮನಸ್ಸಿನ ಸಂತೋಷಕ್ಕನ ಜೀವನ ಮಾಡೋರು. ನಮ್ಮ ಮನಸ್ಸು ಸಂತೋಷದಿಂದ ಇಲ್ಲ ಅಂದ್ರೆ ನಾವೇನೂ ಮಾಡೋದಿಲ್ಲ. ಎಂಥ ನಮ್ಮ ಜೀವಕ್ಕೆ ಜೀವ ಆದರೂ ಕೂಡ ಅವ್ರು ನಮ್ಮ ಮನಸ್ಸಿಗೆ ಸಂತೋಷ ಇಲ್ಲ ಅಂದ್ರೆ ಅವರನ್ನು ನಾವು ಅಲಕ್ಷ್ಯ ಮಾಡ್ತೀವಿ. ಎಂಥ ಆಸೆ ಪಟ್ಟು ತಿನ್ನೋ ಅಡಿಗೆ ಮುಂದೈತಂದ್ರೂ ಮನಸ್ಸಿಲ್ಲಂದ್ರೆ ನಾವು ಮುಟ್ಟುವುದೇ ಇಲ್ಲ. ಹಾಗಾಗಿ ಮನಸ್ಸಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಮನಸ್ಸ ನಾವಾಗಿ ಕುಂತಿರುವಾಗ ನಾವು ಮನಸ್ಸಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯದ? ಮನಸ್ಸಿದ್ದದ್ದನ್ನೇ ಮಾಡ್ಕೋತ ಜೀವನ ಕಳೆಯುವುದಾಗ್ತದ. ಅದಕ್ಕಾಗಿ ಮನಸ್ಸನ್ನ ಒಂದಿಷ್ಟು ಕೈ ಬಿಡು, ಮನಸ್ಸನ್ನ ಮರೆಯಲೆಂದು ಲಿಂಗವ ತೋರಿದ. ಲಿಂಗವನ್ನು ಎದಕ್ ಕೊಟ್ಟ ಗುರು ಅಂತಂದ್ರೆ ನಾವು ಮನಸ್ಸನ್ನ ಮರೆಯಾಕ, ಮನಸ್ಸಿನ ಬಲೆ ಒಳಗ ಸಿಕ್ಕಾಕೊಂಡು ಒದ್ದಾಡೋಕ್ಕಿಂತ ಮನಸ್ಸನ್ನ ಬಳಸಿಕೊಂಡೇ ನಾವು ಲಿಂಗವನ್ನ, ದೇವರನ್ನ ಕಾಣುವ ದಾರಿಯನ್ನ ಹಿಡಿಬೇಕು ಅನ್ನುವಂತಹದ್ದು. ಧನವ ಮರೆಯಬೇಕೆಂದು ಜಂಗಮವ ತೋರಿದ. ನೋಡ್ರಿ, ಧನ ಸಂಪತ್ತು, ಅದು ಹಣ ಇರಬಹುದು, ಬೆಳ್ಳಿ ಬಂಗಾರ ಇರಬಹುದು, ದವಸ ಧಾನ್ಯ ಇರಬಹುದು, ಪಶು ಪಕ್ಷಿಗಳಿರಬಹುದು, ಮನೆ ಮಠ ಇರಬಹುದು, ವಾಹನ ಇರಬಹುದು, ಅಧಿಕಾರ ಇರಬಹುದು, ಪ್ರಶಸ್ತಿ ಪದವಿಗಳಿರಬಹುದು. ಇವೆಲ್ಲವೂ ಸಂಪತ್ತು. ಸಂಪತ್ತಿನ ಆಸೆಯಿಂದ ಕುತ್ಕೊಳ್ಳಾರದೆ, ಧನದ ಮೇಗಿನ ಮೋಹದಿಂದ ಕುತ್ಕೊಳ್ಳಾರದೆ, ಬರೀ ಧನವನ್ನೇ ಸಂಗ್ರಹ ಮಾಡಿಕೋತ ಕೂಡ್ಲಾರ್ದೆ ನಮ್ಮ ಲಕ್ಷ್ಯವನ್ನು ನಾವೆಲ್ಲಿ ಹಾಕ್ಬೇಕು? ಧನವನ್ನ ಬಳಸಿಕೊಂಡು ಜಂಗಮವನ್ನರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನೋಡಿದ್ವಲ್ಲ, ಲಿಂಗವನರಿವಡೆ ಮನವೇ ನಿಚ್ಚಣಿಕೆ, ಜಂಗಮವನರಿವಡೆ ಧನವೇ ನಿಚ್ಚಣಿಕೆ, ಪ್ರಸಾದವನರಿವಡೆ ತನುವೆ ನಿಚ್ಚಣಿಕೆ ಅಂತ ನೋಡಿದ್ವಲ್ಲ. ಹಾಗಾಗಿ ತನು ಮನ ಧನವನ್ನು ಹಿಡ್ಕೊಂಡು ಗುರು ಲಿಂಗ ಜಂಗಮವನ್ನ ತಿಳಿಬೇಕು ಅನ್ನುವಂತ ಮಾತು. ಲೇಸ ಮರೆದು ಕಷ್ಟಕ್ಕೆ ಕಡಿದಾಡುವ ಭಾಷಹೀನರ ಕಂಡು ನಾಚಿಕೆಯಾಯಿತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬೆ. ಲೇಸನ್ನೇ ಮರೆದು ಒಳ್ಳೇದ್ಯಾವುದು ಅಂತ ನೋಡ್ಲಾರ್ದ ಬರೀ 10ರೊಳಗೆ 11 ಅಂತ ಹೇಳಿ ಪ್ರಪಂಚ ಹೆಂಗ ನಡೆದದೋ ನಾವು ಹಂಗ ನಡೆದ್ರೆ, ಪ್ರಪಂಚ ಹೆಂಗ ಜೀವನ ಮಾಡಕತ್ತದೋ ನಾವು ಹಂಗ ಮಾಡಿದ್ರೆ ಏನಾಗ್ತದ್ರಪ್ಪ ಅಂತಂದ್ರ ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ. ಪ್ರಪಂಚ ಎಲ್ಲೆಲ್ಲಿ ಪೆಟ್ಟು ತಿಂತದ ನಾವು ಹಂಗ ಪೆಟ್ಟು ತಿಂತೀವಿ, ಪ್ರಪಂಚ ಎಲ್ಲಿ ಹೋಗಿ ಬೀಳ್ತದ ನಾವು ಅಲ್ಲೇ ಹೋಗಿ ಬೀಳ್ತೀವಿ, ಪ್ರಪಂಚ ಯಾವ ಕಣ್ಣೀರಿನೊಳಗೆ ಕೈ ತೊಳಿತದೋ ನಾವು ಹಂಗ ಕಣ್ಣೀರೊಳಗೆ ಕೈ ತೊಳಿತೀವಿ, ಪ್ರಪಂಚ ಯಾವ ರೀತಿಯಲ್ಲಿ ಕೊನೆಗಾಲದಲ್ಲಿ ಹಳಹಳಿಸಿಕೊಂಡು ಒದ್ದಾಡಿ ಜೀವ ಬಿಡ್ತದೋ ಹಾಗೆ ನಾವು ಕೂಡ ಮಾಡ್ತೀವಿ. ಅದರ ವಿನಃ ಹೊಸದನ್ನೇನು ಮಾಡೋದಿಲ್ಲ. ಅದಕ್ಕಾಗಿ ಏನ್ ಹೇಳಿದ್ರು ಅಂತಂದ್ರೆ, ಲೇಸನ್ನೇ ಮರೆದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳಾರ್ದ ನಾವು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡ್ರೆ, ಕಷ್ಟಕ್ಕೆ ಕಡಿದಾಡುವಂಥದ್ದನ್ನೇ ನಾವು ಮಾಡಿದರೆ ಅದನ್ನ ನೋಡಿ ಶರಣರು ನಾಚುತ್ತಾರೆ ಎನ್ನುವಂತಹದ್ದು, ಬೇಸರ ಪಟ್ಕೋತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬೆ ಅನ್ನುವಂಥ ಮಾತು. ಇನ್ನು ಕೊನೆಯದಾಗಿ ಹೇಳ್ತಾರೆ, ಏನೆಂದೆನಲಿಲ್ಲ
ನುಡಿದು ಹೇಳಲಿಕ್ಕಿಲ್ಲ, ನಿಜದಲ್ಲಿರ್ದ ಬೆರಗು ಕುರುಹು ಅರಿವುದೇ, ಅದು ತನ್ನಲ್ಲಿ ತಾನಿಲ್ಲ, ತಾನೆಂದೆನಲಿಲ್ಲದ ಬಯಲು, ಅಲ್ಲಿ ಏನನೂ ಅರಸಲಿಲ್ಲ, ಇದಿರಿಲ್ಲ ತಾನಿಲ್ಲ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂತೇಳಿ ಅವರು ಲಿಂಗೈಕ್ಯರಾಗುವಾಗ ಹೇಳಿದರೇನೋ ಅನ್ನೋ ಹಾಗೆ ಈ ವಚನ ಅದೇ. ಏನೆಂದೆನಲಿಲ್ಲ, ನುಡಿದು ಹೇಳಲಿಲ್ಲ, ಕೊನೆಗೇನು ಉಳಿತದ? ಏನೂ ಉಳಿಯಂಗಿಲ್ಲ. ಅಕ್ಕಮಹಾದೇವಿ ಹೇಳ್ತಾರಲ್ಲ, ಏನಪ್ಪಾ ಅಂತಂದ್ರೆ ಚನ್ನಮಲ್ಲಿಕಾರ್ಜುನ ಲಿಂಗದೊಳಗೆ ಘನಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ. ಅವ್ರು ಹೇಳ್ತಾರಲ್ಲ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ. ಚನ್ನಮಲ್ಲಿಕಾರ್ಜುನ ಲಿಂಗದೊಳಗೆ ಘನಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಎನ್ನುವ ಹಾಗೆ ಇಲ್ಲಿ ಇವರು ಹೇಳ್ತಾರೆ. ಏನೆಂದೆನಲಿಲ್ಲ, ನುಡಿದು ಹೇಳಲಿಕ್ಕಿಲ್ಲ, ನಿಜದಲ್ಲಿರ್ದ ಬೆರಗು ಕುರುಹು ಅರಿವುದೇ, ಅದು ತನ್ನಲ್ಲಿ ತಾನಿಲ್ಲ, ಏನೆಂದೆನಲಿಲ್ಲದ ಬಯಲು, ಅಲ್ಲಿ ಏನನೂ ಅರಸಲಿಲ್ಲ, ಇದಿರಿಲ್ಲ ತಾನಿಲ್ಲ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅನ್ನುವಂಥ ಮಾತು. ಹಾಗಾಗಿ ಕೊನೆಗೆ ಉಳಿಯುವುದೇನಪ್ಪ ಅಂದರೆ ಪರಮಾತ್ಮನೊಬ್ಬನೇ ಉಳಿತಾನೆ. ನಾನು ನೀವು ಅನ್ನುವಂಥವರೆಲ್ಲ ಅಳೆದು ಹೋಗ್ತೀವಿ ಅನ್ನುವಂಥದ್ದು. ಹೀಗೆ ತನ್ನ ಜೀವನವನ್ನು ಕಳಿತಾನೆ ಗಟ್ಟಿವಾಳಯ್ಯ ಅನ್ನುವ ಮಾತನ್ನು ನೋಡ್ತಾ ಅಪರೂಪದ ಶರಣ ವಿಶೇಷ ವಚನಗಳ ಮೂಲಕ ನಮಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟು ಹೋಗಿದ್ದಾನೆ ಅನ್ನೋದನ್ನು ನೋಡ್ತಾ ಗುರು ಲಿಂಗ ಜಂಗಮದ ಆರಾಧನೆಯಿಂದ ನಮ್ಮನ್ನು ನಾವು